ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ 8ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಯೂನಿಟ್ ನಂಬರ್ 4 ಚಿಲ್ಡ್ರನ್ಸ್ ಆರ್ ಏಂಜಲ್ಸ್ ಅನ್ನೋ ಒಂದು ಪಾಠವನ್ನ ಓದೋಕೆ ಹೋಗ್ತಾ ಇದ್ದೀವಿ, ಅಭ್ಯಾಸ ಮಾಡೋಕೆ ಹೋಗ್ತಾ ಇದ್ದೀವಿ. ಚಿಲ್ಡ್ರನ್ ಅಂದ್ರೆ ಮಕ್ಕಳು, ಏಂಜಲ್ಸ್ ಅಂದ್ರೆ ದೇವದೂತರು, ದೇವರ ತರ ಅಂತ ಅನ್ಬೋದು. ಮಕ್ಕಳು ದೇವರ ಸಮ ಅನ್ನೋ ಈ ಒಂದು ತುಂಬಾನೇ ಸುಂದರವಾದ ಅಧ್ಯಾಯವನ್ನ ಇವತ್ತು ಅಭ್ಯಾಸ ಮಾಡೋಣ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಒಂದು ರೀಡಿಂಗ್ ಲೆಸನ್ ಇದೆ, ಅದನ್ನ ನಾನು ಓದ್ತೇನೆ, ನೀವು ಕೇಳಿಸ್ಕೊಂಡು ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳನ್ನ ನೀವು ಉತ್ತರ ಮಾಡಬೇಕು. 1 2 3 4 ಪ್ರಶ್ನೆಗಳಿದಾವೆ. ಗಮನ ಕೊಟ್ಟು ಈ ಪ್ಯಾಸೇಜ್ನ ಕೇಳಿ. A poor little girl was walking along the lonely, deserted road. She was wearing a worn-out dress and her feet were bare. She had been asked by her father to sell boxes of matches and to bring home the money. The girl's pocket was full of unsold boxes of matches. She did not want to go home because her father would beat her for not bringing back the any money. Sadly, she lit one match after another. Suddenly, her Suddenly, the figure of her grandmother, who had died a year before, appeared in front of her, smiling happily. As the last flaming match was beginning to die out, her grandmother took her in her arms and carried her up to the heavens. The next morning, a passerby found a frozen girl lying in the snow with a pretty smile on her lips. Her burnt matches lay scattered all around her. ತುಂಬಾನೇ ಒಳ್ಳೆಯ ಕತೆ, ತುಂಬಾನೇ ದೊಡ್ಡ ಮೆಸೇಜ್ ಇರೋ ಕತೆ. ನಿಮ್ಮ ಈ 8ನೇ ಕ್ಲಾಸ್ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಒಂದು ಸಂದೇಶ ಅರ್ಥ ಆಗುತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ, ಆದರೆ ಕತೆ ಅಂತ ತುಂಬಾ ಚೆನ್ನಾಗಿದೆ. ನಿಮ್ಗೆ ಎಷ್ಟು ಅರ್ಥ ಆಯ್ತು ಇದರಲ್ಲಿ? ಪರವಾಗಿಲ್ಲ. ಈಗ ಪ್ರಶ್ನೆಗಳನ್ನ ನೋಡೋಣ. ವೇರ್ ವಾಸ್ ದಿ ಗರ್ಲ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಸ್ಟೋರಿ? ವೇರ್ ವಾಸ್ ದಿ ಗರ್ಲ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಸ್ಟೋರಿ? ಕತೆ ಸ್ಟಾರ್ಟ್ ಆಗಬೇಕಾದ್ರೆ ಎಲ್ಲಿ ಈ ಹುಡುಗಿ ಇದ್ಲು? At the beginning of the story, the poor little girl was walking along the lonely deserted road. Why did the girl not want to go home? Because the girl had been asked by her father to sell the boxes of matches and bring home the money. The girl's pocket was full of unsold matchboxes. She did not want to go home because her father would beat her for not bringing back any money. ಅಂತ ಉತ್ತರ ಬರೀತೀರಾ. ಮೂರನೆಯ ಪ್ರಶ್ನೆ, ವಾಟ್ ಡಿಡ್ ದಿ ಗ್ರ್ಯಾಂಡ್ ಮದರ್ ಡೂ ಟು ಹರ್ ಚೈಲ್ಡ್? ದಿ ಗ್ರ್ಯಾಂಡ್ ಮದರ್ ಸ್ಮೈಲ್ಡ್ ಆ್ಯಂಡ್ ಟುಕ್ ಹರ್ ಟು ದಿ ಹೆವೆನ್ಸ್ ಅಂತ ಹೇಳ್ತೀರಾ. ನಾಲ್ಕನೆಯ ಪ್ರಶ್ನೆ, ವಾಟ್ ಕುಡ್ ದಿ ಪಾಸರ್ ಬೈ ಸಿ ಆಫ್ಟರ್ ದಿ ಇನ್ಸಿಡೆಂಟ್? After the incident, the passerbys could see the scattered matchboxes all around the poor little girl ಅಂತ ಬರೀತೀರಾ. ಇವಾಗ ಈ ಒಂದು ದಿ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್ ಅನ್ನೋ ಒಂದು ಪಾಠವನ್ನ ಶುರು ಮಾಡೋಣ. ದಿ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್ ಅಂದ್ರೆ ಒಬ್ಬ ಹುಡುಗ ಜಾಸ್ತಿ ಕೇಳ್ದ. ಏನನ್ನ ಜಾಸ್ತಿ ಕೇಳ್ದ, ಅವನಿಗೆ ಏನಾಯ್ತು ಅನ್ನೋದನ್ನ ಈ ಪಾಠದಲ್ಲಿ ಚಾರ್ಲ್ಸ್ ಡಿಕೆನ್ಸ್ ಅನ್ನೋ ಒಬ್ಬ ಬರಹಗಾರರು ತುಂಬಾನೇ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಚಾರ್ಲ್ಸ್ ಡಿಕೆನ್ಸ್ ಅನ್ನೋ ಒಬ್ಬ ಬರಹಗಾರ
1812ರಲ್ಲಿ ಜನಿಸಿ 1870ರಲ್ಲಿ ನಿಧನ ಹೊಂದಿದ್ರು. ಚಾರ್ಲ್ಸ್ ಡಿಕೆನ್ಸ್, born in 1812 and died in 1870, the greatest Victorian novelist, is known for his attacks on social evils like child labor and institutional cruelty. His most popular works are David Copperfield, A Tale of Two Cities, and Great Expectations. This extract from Oliver Twist tells us how Oliver was forced out of the poor house. ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ಆಲಿವರ್ ವಾಸ್ born in the poor house of a little country town on a cold black night in the winter of 1837. ಆಲಿವರ್ ಅನ್ನೋ ಈ ಹುಡುಗ ಪೂವರ್ ಹೌಸ್ ಅಂದ್ರೆ ಒಂದು ಬಡ ಮನೆತನದಲ್ಲಿ ಹುಟ್ಟಿದ್ದ. ಇನ್ ಲಿಟಲ್ ಕಂಟ್ರಿ ಟೌನ್ ಅಂದ್ರೆ ವಿಲೇಜ್ ಅಂತ ಅರ್ಥ. ಕಂಟ್ರಿ ಸೈಡ್ ಅಂತ ಹೇಳ್ತಾರೆ, ಅಂದ್ರೆ ಹೊಲ ಗದ್ದೆಗಳಿರೋ ಜಾಗ. ಕಂಟ್ರಿ ಟೌನ್ ಅಂದ್ರೆ ವಿಲೇಜ್. ಆನ್ ಅ ಕೋಲ್ಡ್ ಬ್ಲ್ಯಾಕ್ ನೈಟ್ ಇನ್ ದಿ ವಿಂಟರ್ ಆಫ್ 1837. ವಿಂಟರ್ ಅಂದ್ರೆ ಚಳಿಗಾಲ. ದಿ ಬರ್ತ್ ವಾಸ್ ಅಟೆಂಡೆಡ್ ಬೈ ಅ ಡಾಕ್ಟರ್ ಹೂ ವಾಸ್ hastily called for her purpose and by an old pauper woman who was inexperienced in such matters. ದಿ ಬರ್ತ್ ವಾಸ್ ಅಟೆಂಡೆಡ್ ಅಂದ್ರೆ ಅಲ್ಲಿ ದಾದಿಯಾಗಿ ಯಾರಿದ್ರು ಅಂತ ಹೇಳ್ತಾ ಇದ್ದಾರೆ. ದಾದಿಯಾಗಿ ಯಾರಿದ್ರು? ಒಬ್ಬ ಪಾಪರ್ ವುಮೆನ್. ಪಾಪರ್, PAU PER PAU PER ಅಂದ್ರೆ ಏನರ್ಥ? ಪಾಪರ್ ಅಂದ್ರೆ ಬಡವ, ನಿರ್ಗತಿಕ ಅಂತ ಅರ್ಥ. ನಿಮಗೆ ಕೇರಂ ಆಟ ಗೊತ್ತಿದ್ರೆ ಅದರಲ್ಲಿ ಪಾಪರ್ ಅಂತ ಒಂದು ಆಟ ಆಡ್ತಾರೆ. ಪಾಪರ್ ಅಂದ್ರೆ ಬಡವ. ವುಮನ್ ಹೂ ವಾಸ್ ಎಕ್ಸ್ಪೀರಿಯನ್ಸ್ಡ್ ಇನ್ ಸಚ್ ಮ್ಯಾಟರ್ಸ್ ಅಂದ್ರೆ ಈ ತರ ಒಂದು ತಾಯಿ ಜನ್ಮ ನೀಡಬೇಕಾದ್ರೆ ಏನ್ ಮಾಡಬೇಕು ಅನ್ನೋ ಗೊತ್ತಿರೋ ಒಬ್ಬ ಮಹಿಳೆ ಅಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಡಾಕ್ಟರ್ ತರ ಕೆಲಸ ಮಾಡ್ತಾ ಇದ್ರು. ಅವರು ಡಾಕ್ಟರ್ ಅಂತೂ ಆಗಿರ್ಲಿಲ್ಲ. ಹೇಸ್ಟಿಲಿ, HASTLY, ಹೇಸ್ಟಿಲಿ ಅಂದ್ರೆ ಆತುರ. ಹೇಸ್ಟಿಲಿ ಅಂದ್ರೆ ಆತುರ ಅಂತ ಅರ್ಥ. The mother died almost as soon as the baby took his first breath. ಆ ತಾಯಿ, ಜನ್ಮ ಕೊಟ್ಟ ತಾಯಿ ಅವತ್ತು ಮಗು ಒಂದು ಉಸಿರು ತಗೊಂಡ ತಕ್ಷಣ ಸತ್ತೋಗ್ಬಿಡ್ತಾಳೆ. She was a young, good-looking woman who had been found lying in the street. ಅವಳೊಬ್ಬ ಯುವತಿ, ನೋಡೋಕ್ಕೂ ಚೆನ್ನಾಗಿದ್ರು. ಅವರು ಅಲ್ಲಿ ಎಲ್ಲೋ ದಾರಿಯಲ್ಲಿ ಮಲ್ಕೊಂಡಿರೋದನ್ನ ಹುಡುಕಲಾಗಿತ್ತು. It was clear that she had walked some distance before she died. It was clear that she had walked some distance before she died. ಅಂದ್ರೆ ಅವರು ಸಾಯೋದಕ್ಕಿಂತ ಮುಂಚೆ ಒಂದು ದೂರದ ದಾರಿಯಿಂದ ನಡೆದುಕೊಂಡು ಬಂದಿದ್ರು. Her shoes had been torn to pieces. ಅವರ ಬೂಟುಗಳು ಹರಿದು ಹೋಗಿದ್ವು, ಚಿಂಜಿ ತಿಂಡಿ ಆಗೋಗಿದ್ವು. Where she had come from or where she had been going, nobody knew. ಅವರು ಎಲ್ಲಿಂದ ಬಂದ್ರು, ಎಲ್ಲಿಗೆ ಹೋಗ್ತಾ ಇದ್ರು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ದಿ ಬೇಬಿ ಕ್ರೈಡ್ ಲೌಡ್ಲಿ. ಆ ಮಗು ತುಂಬಾ ಜೋರಾಗಿ ಅಳ್ತಾ ಇತ್ತು. If he could have known that he was now an orphan of a poor house, it is likely that he would have cried still louder. ಅಂದ್ರೆ ಆ ಮಗುಗೆ ಅಕಸ್ಮಾತ್ ಅವನು ಒಬ್ಬ ಆರ್ಫನ್ ಅಂದ್ರೆ ನಿರ್ಗತಿಕ,
ತಂದೆ ತಾಯಿ ಇಲ್ಲದವ, ನೋಡೋಕೆ ಹಿಂದೆ ಮುಂದೆ ಯಾರು ಇಲ್ಲದವ ಅಂತ ಅರ್ಥ. ಆರ್ಫನ್ ಅಂದ್ರೆ ಅನಾಥ. ಆ ಮಗುಗೆ ಮೋಸ್ಟ್ಲಿ ಅವನೊಬ್ಬ ಅನಾಥ, ಅವನಿನ್ ಮುಂದೆ ಈ ಬಡವರ ಮನೆಯಲ್ಲಿ ಬೆಳಿಬೇಕು ಅಂತ ಗೊತ್ತಾಗಿದ್ರೆ ಹಿ ವುಡ್ ಹ್ಯಾವ್ ಕ್ರೈಡ್ ಸ್ಟಿಲ್ ಲೌಡರ್, ಇನ್ನ ಜೋರಾಗಿ ಅಳ್ತಿತ್ತೇನೋ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೇ ಕಾಲ್ಡ್ ಹಿಮ್ ಆಲಿವರ್ ಟ್ವಿಸ್ಟ್, ಅ ನೇಮ್ ಇನ್ವೆಂಟೆಡ್ ಬೈ ಮಿಸ್ಟರ್ ಬಂಬಲ್ ದಿ ಟೌನ್ ಬೀಡಲ್. ಅವನನ್ನ ಆಲಿವರ್ ಟ್ವಿಸ್ಟ್ ಅಂತ ಕರೀತಾ ಇದ್ರು. ಈ ಹೆಸರನ್ನ ಆ ಟೌನ್ನ ಬೀಡಲ್, BEADLE ಬೀಡಲ್ ಅಂದ್ರೆ ವ್ಯಾಪಾರಿ ಸಂಸ್ಥೆಯ ನೌಕರ, ಈ ಹೆಸರನ್ನ ಹುಡುಕಿದ್ರು. ಬಿಕಾಸ್ ಹಿ ಕುಡ್ ನಾಟ್ ಥಿಂಕ್ ಎನಿ ಅದರ್. ಅವರಿಗೆ ಈ ಮಗುವನ್ನ ನೋಡಿದ್ರೆ ಬೇರೆ ಹೆಸರು ಯಾವುದು ಮನಸ್ಸಿಗೆ ಬರಲಿಲ್ಲ. ಅದಕ್ಕೆ ಆಲಿವರ್ ಟ್ವಿಸ್ಟ್ ಅಂತ ಹೆಸರಿಟ್ರು. ಮಿಸ್ಟರ್ ಬಂಬಲ್ ಹ್ಯಾಡ್ ಫುಲ್ ಅಥಾರಿಟಿ ಓವರ್ ದಿ ಪೀಪಲ್ ಆಫ್ ದಿ ಪುವರ್ ಹೌಸ್. ಮಿಸ್ಟರ್ ಬಂಬಲ್ ಅವ್ರಿಗೆ ಅಲ್ಲಿದ್ದ ಎಲ್ಲ ಜನರ ಮೇಲೆ ಫುಲ್ ಅಥಾರಿಟಿ ಅಂದ್ರೆ ಅಧಿಕಾರ ಇತ್ತು. ಅಥಾರಿಟಿ ಅಂದ್ರೆ ಅಧಿಕಾರ. ಅಧಿಕಾರ ಇತ್ತು ಓವರ್ ದಿ ಪೀಪಲ್ ಆಫ್ ದಿ ಪುವರ್ ಹೌಸ್. ಹಿ ಥಾಟ್ ಹಿಮ್ಸೆಲ್ಫ್ ಅ ವೆರಿ ಗ್ರೇಟ್ ಮ್ಯಾನ್ ಇನ್ ಡೀಡ್. ಅವರು ಮಿಸ್ಟರ್ ಬಂಬಲ್ ಅವರಿಗಷ್ಟೇ ಅವನೊಬ್ಬ ಮಹಾನ್ ಶ್ರೇಷ್ಠ ಮನುಷ್ಯ ಅಂತ ಅನ್ಕೋತಾ ಇದ್ರು. ಹಿ ಸ್ಟಾರ್ವ್ಡ್ ಆ್ಯಂಡ್ ಇಲ್ ಟ್ರೀಟೆಡ್ ದಿ ಚಿಲ್ಡ್ರನ್ ಅಂಡರ್ ಹಿಸ್ ಕೇರ್. ಅವನು ಅಲ್ಲಿದ್ದ ಮಕ್ಕಳಿಗೆ ಸರಿಯಾಗಿ ಊಟ ಕೊಡ್ತಿದ್ದಿಲ್ಲ. ಸ್ಟಾರ್ವ್ ಅಂದರೆ ಹಸಿವಿನಿಂದ ಬಳಲಿಸ್ತಿದ್ದ. ಇಲ್ ಟ್ರೀಟೆಡ್ ಅಂದರೆ ಕೆಟ್ಟದಾಗಿ ವರ್ತನೆ ಮಾಡ್ತಿದ್ದ. ಯಾರ ಜೊತೆ? ಅವನ ಕೆಳಗಡೆ ಅವನ ಕಸ್ಟಡಿಯಲ್ಲಿದ್ದ ಮಕ್ಕಳ ಜೊತೆ. ಆಲಿವರ್ಸ್ 9th ಬರ್ತ್ಡೇ ಫೌಂಡ್ ಹಿಮ್ ಅ ಪೇಲ್ thin child who had already known a kind word or met with a kindly look. Oliver's 9th birthday found him a pale, thin child who had hardly known a kind word or met with a kindly look. ಆಲಿವರ್ನ 9ನೇ ವರ್ಷದ ದಿನ ಅವನಿಗೆ ಒಬ್ಬ ಫ್ರೆಂಡ್ ಭೇಟಿ ಆಗ್ತಾನೆ. His only friends were his little companions in misery. ಅವನ ಕೆಲವು ಗೆಳೆಯರು ಯಾರಂದ್ರೆ ಅವನ ತರದೇ ದುಃಖದಲ್ಲಿರುವ ಕೆಲವೊಂದಿಷ್ಟು ಮಕ್ಕಳು. ಮಿಸರಿ ಅಂದ್ರೆ ದುಃಖ. ಬಟ್ ಇನ್ ದ ಎಂಡ್ ದೇ ಬ್ರಾಟ್ ಹಿಮ್ ಟ್ರಬಲ್. ದೇ ಪರ್ಸುಹೇಡೆಡ್ ಹಿಮ್ ಟು ಆಸ್ಕ್ ಫಾರ್ ಮೋರ್. ಬಟ್ ಇನ್ ದಿ ಎಂಡ್ ಅಂದ್ರೆ ಕೊನೆಗೆ ಅವನ ಗೆಳೆಯರೆಲ್ಲ ಅವನಿಗೆ ತೊಂದರೆಯನ್ನ ತಂದೊಡ್ತಾರೆ. ಯಾಕೆ? ಅವನು ಇನ್ನೊಂದಿಷ್ಟು ಕೊಡಿ ನನಗೆ ಅಂತ ಜಾಸ್ತಿ ಕೇಳೋಕ್ಕೆ ಶುರು ಮಾಡಲಿ ಅಂತ ಅವನಿಗೆ ಅವನ ಗೆಳೆಯರು ಹೇಳ್ತಾರೆ. ವೇರ್ ವಾಸ್ ದಿ ಆಲಿವರ್ ಟ್ವಿಸ್ಟ್ ಬಾರ್ನ್? ವೇರ್ ವಾಸ್ ದಿ ಆಲಿವರ್ ಟ್ವಿಸ್ಟ್ ಬಾರ್ನ್? ದಿ ಆಲಿವರ್ ಟ್ವಿಸ್ಟ್ ದಿ ಬರಲ್ಲ, ಇದು ವಸ್ತುವಲ್ಲ. ಆಲಿವರ್ ಟ್ವಿಸ್ಟ್ was born in the poor house of a little town on a cold black night in the winter of 1837 ಅಂತ ಉತ್ತರ ಬರೀತೀರಾ. ಎರಡನೇ ಪ್ರಶ್ನೆ, ಹೂ ವೇರ್ ಪ್ರೆಸೆಂಟ್ ವೆನ್ ಆಲಿವರ್ ವಾಸ್ ಬಾರ್ನ್? When Oliver was born, the doctor was present, who was hastily called for the purpose. ಮೂರನೇ ಪ್ರಶ್ನೆ, what happened to the mother as soon as the child was born? As soon as the child was born, the mother died. ನಾಲ್ಕನೇ ಪ್ರಶ್ನೆ, what did the mother look like while she was alive? The mother was young and good looking. Who was Mr. Bumble? Mr. Bumble was a town beadle. He had full authority over the people of the poor house. ಆರನೇ ಪ್ರಶ್ನೆ, how did Mr. Bumble treat the children? Mr. Bumble used to starve and
ಇಲ್ ಟ್ರೀಟ್ ದಿ ಚಿಲ್ಡ್ರನ್ ಆಫ್ ದಿ ಪುವರ್ ಹೌಸ್. ಏಳನೇ ಪ್ರಶ್ನೆ, ವಾಟ್ ಡಿಡ್ ಆಲಿವರ್ಸ್ ಫ್ರೆಂಡ್ಸ್ ವಾಂಟ್ ಹಿಮ್ ಟು ಆಸ್ಕ್ ದಿ ಮಾಸ್ಟರ್. ಆಲಿವರ್ಸ್ ಫ್ರೆಂಡ್ಸ್ ವಾಂಟ್ಸ್ ಆಲಿವರ್ ಟು ಆಸ್ಕ್ ಮೋರ್ ಫ್ರಾಮ್ ದಿ ಮಾಸ್ಟರ್ ಅಂತ ಉತ್ತರ ಬರೀತೀರಾ. ಮುಂದಿನ ಪ್ಯಾರಾಗ್ರಾಫ್ನಲ್ಲಿ ಇಟ್ ಹ್ಯಾಪನ್ಡ್ ಒನ್ ಈವ್ನಿಂಗ್ ಆಟ್ ಸಪ್ಪರ್ ಟೈಮ್. ಒಂದು ದಿನ ಸಾಯಂಕಾಲ ಊಟ ಮಾಡೋ ಸಮಯಕ್ಕೆ ಇದು ನಡೆದು ಹೋಗುತ್ತೆ. ದಿ ಚಿಲ್ಡ್ರನ್ ವೇರ್ ಫೆಡ್ ಇನ್ ಅ ಲಾರ್ಜ್ ಸ್ಟೋನ್ ಹಾಲ್ ವಿತ್ ಬಿಗ್ ಮೆಟಲ್ ಬೆಸಿನ್ ಆನ್ ದಿ ಆಟ್ ಒನ್ ಎಂಡ್. ಅಲ್ಲಿ ಒಂದು ದೊಡ್ಡದಾದ ಕಲ್ಲಿನ ಕೋಣೆ ಇತ್ತು. ಆ ಕಲ್ಲಿನ ಕೋಣೆಯಲ್ಲಿ ಒಂದು ಕಬ್ಬಿಣದ ಬೆಸಿನ್ ಅಂದರೆ ಪಾತ್ರೆಯನ್ನ ಉಪಯೋಗಿಸಿ ಅದರಿಂದ ಊಟವನ್ನು ನೀಡಲಾಗ್ತಾ ಇತ್ತು. ದಿ ಮಾಸ್ಟರ್ ಸ್ಟುಡ್ ಬೈ ದಿ ಬೆಸಿನ್ ಆ್ಯಂಡ್ ಸರ್ವ್ಡ್ ಈಚ್ ಚೈಲ್ಡ್ ವಿತ್ ಅ ಸ್ಮಾಲ್ ಬೌಲ್ ಆಫ್ ವಾಟರಿ ಗ್ರುಯೆಲ್. ಯಾವಾಗ ಈ ಮಾಸ್ಟರ್ ಯಾರು, ಮಿಸ್ಟರ್ ಬಂಬಲ್ ಅವರು ಎಲ್ಲ ಮಕ್ಕಳಿಗೆ ಊಟವನ್ನ ನೀಡ್ತಾ ಇದ್ರು. ಎಲ್ಲಿ? ಕಲ್ಲಿನ ಕೋಣೆಯಲ್ಲಿ. ಇದರಿಂದ ಒಂದು ಚಿಕ್ಕ ಪಾತ್ರೆಯಿಂದ. ಹೇಗೆ? ಕಠೋರವಾದ ವಾಟರಿ ಗ್ರುಯಲ್, ಅಂಬಲಿ ಅಂತ ಹೇಳ್ತಾರೆ. ಕಠೋರವಾದ ಮಿಸ್ಟರ್ ಬಂಬಲ್ ಒಂದು ಅಂಬಲಿಯನ್ನ, ಕಳಿಯನ್ನ ಇವರಿಗೆ ಮಕ್ಕಳಿಗೆ ನೀಡ್ತಾ ಇದ್ದ. ಗ್ರುಯಲ್ ಅಂದ್ರೆ ಅಂಬಲಿ, ಗಂಜಿ ಅಂತ ಹೇಳ್ಬೋದು. ಬಾಯ್ಸ್ ಜನರಲಿ ಹ್ಯಾವ್ ಎಕ್ಸಲೆಂಟ್ ಅಪೆಟೈಟ್ಸ್. ಈ ಹುಡುಗರಿಗೆ ಯಾವಾಗಲೂ ಒಂದು ಒಳ್ಳೆಯ ಹಸಿವಿರುತ್ತೆ. ಅಪೆಟೈಟ್ ಅಂದರೆ ಹಸಿವು. ಆಲಿವರ್ ಆ್ಯಂಡ್ ಹಿಸ್ ಕಂಪೆನಿಯನ್ಸ್ ವೇರ್ ಆಲ್ವೇಸ್ ಹಂಗ್ರಿ ಆ್ಯಂಡ್ ನೆವರ್ ಗಿವನ್ ಇನಫ್ ಟು ಈಟ್. ಆಲಿವರ್ ಮತ್ತು ಅವನ ಗೆಳೆಯರು ಯಾವಾಗಲೂ ಹಸಿವಿನಿಂದ ಬಳಲ್ತಾ ಇರ್ತಿದ್ರು. ಅವರಿಗೆ ಯಾವಾಗೂ ಸಾಕಷ್ಟು ಊಟ ತಿನ್ನೋಕ್ಕೆ ಸಿಗ್ತಾ ಇದ್ದಿದ್ದಿಲ್ಲ. That evening, one of the bigger boys stated quite clearly that unless he had an extra bowl of gruel, he would most certainly eat the boy who slept next to him. ಆವಾಗ ಒಂದು ದಿನ ಒಬ್ಬ ದೊಡ್ಡ ಹುಡುಗ ಏನು ಹೇಳ್ತಾನೆ, ನನಗೆ ಇನ್ನೂ ಎಕ್ಸ್ಟ್ರಾ ಗಂಜಿ ಸಿಕ್ಕಿಲ್ಲ, ಅಂಬಲಿ ಸಿಕ್ಕಿಲ್ಲ ಅಂದರೆ ನಾನು ನನ್ನ ಪಕ್ಕಕ್ಕೆ ಮಲ್ಕೊಳ್ಳೋ ಇನ್ನೊಂದು ಚಿಕ್ಕ ಮಗುನ ತಿಂದುಬಿಡ್ತೀನಿ ಅಂತ ಹೇಳ್ತಾನೆ. He had a wild and hungry eye, so the smaller boys believed him. ಅವನ ಕಣ್ಣುಗಳಲ್ಲಿ ಹಸಿವು ಕಾಣಿಸ್ತಾ ಇತ್ತು. ಒಬ್ಬ ಕಾಡು ಪ್ರಾಣಿ ಥರ ಕಾಣಿಸ್ತಾ ಇದ್ದ. ಅದಕ್ಕೆ ಎಲ್ಲ ಚಿಕ್ಕ ಮಕ್ಕಳು ಅವನು ಹೇಳಿದ್ದನ್ನ ನಂಬ್ತಾ ಇದ್ರು. A council was held. ಕೌನ್ಸಿಲ್, ಕೌನ್ಸಿಲ್ ಅಂದ್ರೆ ಏನರ್ಥ? ಸಿ ಓ ಯು ಎನ್ ಸಿ ಐ ಎಲ್, ಕೌನ್ಸಿಲ್ ಅಂದರೆ ಸಭೆ, ಮಂತ್ರಾಲೋಚನೆಯ ಸಭೆ ಅಂತ ಹೇಳ್ಬೋದು. ಕೌನ್ಸಿಲ್ ಅಂದರೆ ಒಂದು ಸಭೆ, ಒಂದು ಸಭೆಯನ್ನು ಸೇರಲಾಗಿತ್ತು. ಆಲಿವರ್ ಟ್ವಿಸ್ಟ್ ವಾಸ್ ಅಪಾಯಿಂಟೆಡ್ ಟು ವಾಕ್ ಟು ದಿ ಮಾಸ್ಟರ್ ಆಫ್ಟರ್ ಸಪ್ಪರ್ ಆ್ಯಂಡ್ ಆಸ್ಕ್ ಫಾರ್ ಮೋರ್. ಆಲಿವರ್ ಟ್ವಿಸ್ಟ್ನ ಅಪಾಯಿಂಟ್ ಮಾಡಲಾಗಿತ್ತು, ನೇಮಿಸಲಾಗಿತ್ತು. ಯಾಕೆ? ಮಿಸ್ಟರ್ ಬಂಬಲ್ ಹತ್ರ, ಮಾಸ್ಟರ್ ಹತ್ರ ಹೋಗಿ ಇನ್ನೂ ಜಾಸ್ತಿ ಊಟ ಕೇಳೋದಕ್ಕೆ. ಅಪಾಯಿಂಟೆಡ್ ಅಂದರೆ ನೇಮಿಸು. ಮುಂದಿನ ಪ್ಯಾರಾಗ್ರಾಫ್ನಲ್ಲಿ ದಿ ಗ್ರಿಯಲ್ ವಾಸ್ ಸರ್ವ್ಡ್ ಔಟ್ ಆ್ಯಂಡ್ ವಾಸ್ ಕ್ವಿಕ್ಲಿ ಸ್ವಾಲೋಡ್. ಗ್ರಿಯಲ್ ಅಂದರೆ ಗಂಜಿನ ಸರ್ವ್ಡ್ ಔಟ್, ಹೇಗೆ ಅದನ್ನು ನೀಡ್ತಾರೋ ಹಾಗೆಯೇ ತಕ್ಷಣ ಗುಳುಮಂತ ನುಂಗಿ ಬಿಡ್ತಿದ್ರು. ಸ್ವ್ಯಾಲೋ ಅಂದರೆ ನುಂಗು, ಸ್ವ್ಯಾಲೋ ಅಂದರೆ ನುಂಗು. ದಿ ಬಾಯ್ಸ್ ವಿಸ್ಪರ್ಡ್ ಅಮಂಗ್ ದೆಮ್ಸೆಲ್ಫ್ ಆ್ಯಂಡ್ ಫೋರ್ಸ್ಡ್ ಆಲಿವರ್ ಟು ಗೋ. ಹುಡುಗರು ಅಲ್ಲೇ ಮೆಲ್ಲಗೆ ಮಾತಾಡಿ ಆಲಿವರ್ನನ್ನ ಫೋರ್ಸ್ ಮಾಡ್ತಾರೆ, ಅಂದರೆ ದಬ್ತಾರೆ. ಟು ಗೋ ಹೋಗಿ ಜಾಸ್ತಿ ಕೇಳಕ್ಕೆ. ಹಿ ಅಡ್ವಾನ್ಸ್ಡ್, ಅಡ್ವಾನ್ಸ್ಡ್ ಅಂದರೆ ಮುಂದೆ ಹೋಗು. ಅಡ್ವಾನ್ಸ್ ಅಂದರೆ ಮುಂದೆ ಹೋಗು. ಟು ದಿ ಮಾಸ್ಟರ್, ಬೌಲ್ ಇನ್ ಹ್ಯಾಂಡ್, ಕೈಯಲ್ಲಿ ಒಂದು ಬಟ್ಟಲನ್ನ ಹಿಡ್ಕೊಂಡು
ಮಾಸ್ಟರ್ ಯಾರು ಮಿಸ್ಟರ್ ಬಂಬಲ್ ಹತ್ರ ಹೋಗ್ತಾನೆ ಸೆಡ್ ಇನ್ ಅ ಲಿಟಲ್ ಫ್ರೈಟನ್ಡ್ ವಾಯ್ಸ್ ಫ್ರೈಟನ್ಡ್ ಅಂದರೆ ಹೆದರಿದ ಹೆದರಿದ ಧ್ವನಿಯಲ್ಲಿ ಕೇಳ್ತಾನೆ ಪ್ಲೀಸ್ ಸರ್ ಐ ವಾಂಟ್ ಸಮ್ ಮೋರ್ ಸರ್ ದಯವಿಟ್ಟು ನನಗೆ ಇನ್ನೊಂದು ಸ್ವಲ್ಪ ಕೊಡಿ ಅಂತ ಕೇಳ್ತಾನೆ ದಿ ಮಾಸ್ಟರ್ ವಾಸ್ ಫ್ಯಾಟ್ ಹೆಲ್ದಿ ಮ್ಯಾನ್ ಮಿಸ್ಟರ್ ಬಂಬಲ್ ದಪ್ಪ ಮತ್ತು ದೊಡ್ಡ ಆಕಾರದ ಆರೋಗ್ಯಕರ ಮನುಷ್ಯ ಆಗಿದ್ದ ಬಟ್ ಹಿ ಟರ್ನ್ಡ್ ವೆರಿ ಪೇಲ್ ಅಟ್ ದಿಸ್ ಹಿ ಟರ್ನ್ಡ್ ಪೇಲ್ ಅಂದರೆ ಪೇಲ್ PALE ಪೇಲ್ ಅಂದರೆ ಮುಸುಕಾದ ಬಣ್ಣಗಟ್ಟ ಇದನ್ನ ಕೇಳಿ ಅವನ ಬಣ್ಣ ಕೆಟ್ಟೋಯ್ತು ಸಿಟ್ಟು ಬರುತ್ತೆ ವಾಟ್ ಹಿ ಸೆಡ್ ಆಸ್ ಇಫ್ ಹಿ ಕುಡ್ ನಾಟ್ ಬಿಲೀವ್ ಹೀಸ್ ಇಯರ್ಸ್ ಅವನಿಗೆ ಅವನ ಕಿವಿಗಳನ್ನೇ ನಂಬೋಕ್ಕಾಗದಿರೋಂಗೆ ವಾಟ್ ಏನು ಅಂತ ಕೇಳ್ತಾನೆ ಪ್ಲೀಸ್ ಸರ್ ಐ ವಾಂಟ್ ಸಮ್ ಮೋರ್ ಅಂತ ಆಲಿವರ್ ಟ್ವಿಸ್ಟ್ ಕೇಳ್ತಾನೆ ದಿ ಮಾಸ್ಟರ್ ಏಮ್ಡ್ ಅ ಬೋಲ್ ಅಟ್ ಹಿಸ್ ಹೆಡ್ seized him by his arms and shouted for the beadle. ಅವಾಗ ಈ ದೊಡ್ಡ ಕಾಯದ ಮಾಸ್ಟರ್ ಏನಿದ್ನೋ ಅವನು ಆ ಹುಡುಗನ ತಲೆಗೆ ಒಂದು ಬಟ್ಟಲನ್ನು ಹಿಡಿದು ಕೈಗಳನ್ನು ತಿರುಗಿ ಹಿಡಿದು ಮಿಸ್ಟರ್ ಬೀಡಲ್ನನ್ನು ಕರೀತಾರೆ ಮಿಸ್ಟರ್ ಬಂಬಲ್ ರಸ್ಟ್ ಇನ್ ಟು ದ ರೂಮ್ ಮಿಸ್ಟರ್ ಬಂಬಲ್ ಓಡ್ಕೊಂಡು ಬರ್ತಾನೆ ಇನ್ ಗ್ರೇಟ್ ಎಕ್ಸೈಟ್ಮೆಂಟ್ ಆ್ಯಂಡ್ ವಾಸ್ ಫಿಲ್ಡ್ ವಿತ್ ಹಾರರ್ ವೆನ್ ಹಿ ಹರ್ಡ್ ಆಫ್ ದಿ ಆಲಿವರ್ಸ್ ಕ್ರೈಮ್ ಆವಾಗ ಮಿಸ್ಟರ್ ಬಂಬಲ್ ತಲೆಯೆಲ್ಲ ಕೆಟ್ಟೋಗಿರುತ್ತೆ ಆಲಿವರ್ ಮಾಡಿರೋ ಅಪರಾಧವನ್ನ ಕೇಳಿ ಮಿಸ್ಟರ್ ಬಂಡಲ್ನ ಪಿತ್ತ ನೆತ್ತಿಗೇರೋಗಿರುತ್ತೆ ಆಸ್ಕ್ ಫಾರ್ ಮೋರ್ ಹಿ ಎಕ್ಸ್ಕ್ಲೇಮ್ ಆಸ್ಕ್ ಫಾರ್ ಮೋರ್ ಅಂತ ಕೇಳ್ತಾನೆ ಐ ನೆವರ್ ಹರ್ಡ್ ಆಫ್ ಸಚ್ ಥಿಂಗ್ ನಾನು ಯಾವತ್ತೂ ಇದನ್ನ ಕೇಳೇ ಇಲ್ಲ ಡಿಪೆಂಡ್ ಆನ್ ಇಟ್ ದಿಸ್ ಮಿಸರೇಬಲ್ ಬಾಯ್ ವಿಲ್ ಬಿ ಹಂಗ್ ಡಿಪೆಂಡ್ ಆನ್ ಇಟ್ ಅಂದರೆ ನೋಡಿ ಇದನ್ನ ಈ ಮಿಸರೇಬಲ್ ಅಂದರೆ ಕರುಣಾಜನಕ ಮಿಸರೇಬಲ್ ಸ್ಪೆಲ್ಲಿಂಗ್ ಮಾಡ್ತಾರೆ MISERABLE ಮಿಸರೇಬಲ್ ಅಂದರೆ ಶೋಚನೀಯ ಸಂಕಟಕರ ಮಿಸರೇಬಲ್ ಅಂದರೆ ಶೋಚನೀಯ ವಿಲ್ ಬಿ ಹಂಗ್ ಅಂದರೆ ಗಲ್ಲಿಗೇರಿಸ್ತೀವಿ ಹಂಗ್ ಅಂದರೆ ಗಲ್ಲಿಗೇರಿಸು ಆಸ್ ಅ ಪನಿಷ್ಮೆಂಟ್ ಫಾರ್ ಹಿಸ್ ಗ್ರೀಡ್ ಆ್ಯಂಡ್ ಬೋಲ್ಡ್ನೆಸ್ ಅಂದರೆ ಅವನು ಮಾಡಿದ ಅಪರಾಧ ಯಾವುದು ಜಾಸ್ತಿ ಗಂಜಿ ಕೇಳಿದ್ದು ಈ ಜಾಸ್ತಿ ಗಂಜಿ ಕೇಳಿ ಮಾಡಿರೋ ಅಪರಾಧ ಅದು ಆಸೆಯಿಂದ ಕೂಡಿದ್ದು ಮತ್ತು ತುಂಬಾ ಧೈರ್ಯದಿಂದ ಕೂಡಿದ್ದು ಅದಕ್ಕೆ ಆ ಹುಡುಗನನ್ನ ಗಲ್ಲಿಗೇರಿಸ್ತೀವಿ ಅಂತ ಹೇಳ್ತಾರೆ ಆಲಿವರ್ ವಾಸ್ ಇಮಿಡಿಯೇಟ್ಲಿ ಲಾಕ್ಡ್ ಇನ್ ಅ ರೂಮ್ ಟು ಸ್ಪೆಂಡ್ ದಿ ನೈಟ್ ಅಲೋನ್ ಆಲಿವರ್ನನ್ನ ಒಂದು ಕೋಣೆಯಲ್ಲಿ ತಕ್ಷಣನೇ ಕೂಡಿ ಹಾಕಲಾಗುತ್ತೆ ಅರ್ಲಿ ನೆಕ್ಸ್ಟ್ ಮಾರ್ನಿಂಗ್ ಅ ನೋಟಿಸ್ ವಾಸ್ ಪೇಸ್ಟೆಡ್ ಆನ್ ದಿ ಔಟ್ಸೈಡ್ ಗೇಟ್ ಹೊರಗಡಿನ ಒಂದು ಗೇಟ್ ಮೇಲೆ ಒಂದು ಸೂಚನೆಯನ್ನ ಅಂಟಿಸಲಾಗಿತ್ತು ಆಫರಿಂಗ್ ಅ ರಿವಾರ್ಡ್ ಆಫ್ £5 ಟು ಎನಿ ಮ್ಯಾನ್ ವುಮನ್ ಹೂ ವುಡ್ ಟೇಕ್ ಆಲಿವರ್ ಟ್ವಿಸ್ಟ್ ಆಫ್ ದಿ ಹ್ಯಾಂಡ್ಸ್ ಆಫ್ ದಿ ಪುವರ್ ಹೌಸ್ early next morning a notice was pasted on the outside gate offering a reward of £5 to any man or woman who would take Oliver Twist off the hands of Poor House. ಆ ಪೂವರ್ ಹೌಸ್ನ ಜವಾಬ್ದಾರಿಯಿಂದ ಆಲಿವರ್ ಟ್ವಿಸ್ಟನ್ನು ಯಾರಾದರೂ ಬೇರೆಯವರು ತೆಗೆದ್ರೆ ಅವರಿಗೆ £5 ಒಂದು ಬಹುಮಾನ ನೀಡಲಾಗತ್ತೆ ಅಂತ ಒಂದು ನೋಟಿಸನ್ನು ಹಚ್ಚಲಾಗಿತ್ತು £5 ದುಡ್ಡು ತಗೊಂಡು ಈ ಹುಡುಗನನ್ನ ಕರೆದುಕೊಂಡು ಹೋಗಿ ತೆಗೆದುಕೊಂಡು ಹೋಗಿ ಅಂತ ಬರೀಲಾಗಿತ್ತು ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್
ಪಾರ್ಟ್ನರ್ ಅಂತ ಇದೆ. ಒಂದನೇ ಪ್ರಶ್ನೆ, ಹೌ ವೇರ್ ದಿ ಚಿಲ್ಡ್ರನ್ ಫೆಡ್ ಇನ್ ದಿ ಹೌಸ್? ಹೌ ವೇರ್ ದಿ ಚಿಲ್ಡ್ರನ್ ಫೆಡ್ ಇನ್ ದಿ ಹೌಸ್? ಉತ್ತರ, ದಿ ಚಿಲ್ಡ್ರನ್ ವೇರ್ ಫೆಡ್ ಇನ್ ಅ ಲಾರ್ಜ್ ಸ್ಟೋನ್ ಹಾಲ್ with a big metal basin at one end. The master stood by the metal basin and served each child with a small bowl of watery gruel. Boys have very good appetite and they never had enough to eat ಅಂತ ಉತ್ತರ ಬರೀತೀರಾ. ಎರಡನೇ ಪ್ರಶ್ನೆ, why was the council held by the boys? What did they decide in it? A council was held by the boys because the boys were not fed enough in the poorhouse. Boys have good appetites. They were all always hungry. That evening, one of the bigger boys said that unless he had an extra bowl of gruel, he would certainly eat the boy who slept next to him. The boy had wild and hungry eyes. Therefore, smaller boys believed him. In this meeting, in this council, the decision of who is going to talk to the master to serve more food will be taken. Finally, the council decided that Oliver Twist will walk up to the master and ask for more. ಮೂರನೆಯ ಪ್ರಶ್ನೆ, what did Oliver ask his master for? Oliver asked his master for some more food, some more gruel. In his words, sir, please sir, I want some more. ನಾಲ್ಕನೇ ಪ್ರಶ್ನೆ, how did the master react to the request of Oliver? The master turned pale and shouted, what? As if he could not believe his ears. When Oliver repeated his request, the master hit him, seized him by his arms, and shouted for the beadle. ಐದನೇ ಪ್ರಶ್ನೆ, what was the punishment that Oliver got for asking more? The master aimed a bowl at his head, seized him by his arms, and called Mr. Bumble. Mr. Bumble came, and Oliver was immediately locked in a room to spend the night alone. That was the punishment for the Oliver for asking more food. ಆರನೇ ಪ್ರಶ್ನೆ, what did Mr. Bumble ultimately decide to do with Oliver? Mr. Bumble ultimately decided that Oliver was to be thrown out of the overhouse. So he announced offering a reward of £5 to any man or a woman who would take Oliver Twist from that overhouse. ಏಳನೇ ಪ್ರಶ್ನೆ, what was Oliver's crime according to Mr. Bumble? According to Mr. Bumble, it was an offense to ask for more food. Being an orphan, he considered that how dare Oliver was to ask for more food. Note, this is how the story of Charles Dickens's Oliver Twist ended. A coffin maker came to know about the notice and brought the orphan boy from the poorhouse. There also he was treated cruelly. So he ran away to London. There he faced further difficulties. However, by chance he met two kind people, Mr. Brownlow and Miss Rose Miley. These these kind people also discovered that he was their own relative and had to be protected from his stepbrother, Mr. Monks. Mr. Monks had planned to take away Oliver's share of property.
But with Mr. Brownlow's help, Oliver got his rightful share of the property and lived happily. ಇದು ಫುಲ್ ಕತೆ ಓದಿದ್ರೆ ಹೀಗೆ ಮುಗಿಯುತ್ತೆ. ಗ್ಲೋಸರಿನಲ್ಲಿ ಹೇಸ್ಟಿಲಿ ಅಂದರೆ ಅರ್ಜೆಂಟ್ಲಿ, ಅವಸರವಾಗಿ, ಪಾಪರ್ ವುಮೆನ್ ಅಂದರೆ ನಿರ್ಗತಿಕ, ಪೂವರ್ ವುಮೆನ್, ಬಿಡಲ್ ಅಂದರೆ ಆನ್ ಆಫೀಸರ್, ಅಧಿಕಾರಿ, ಪರ್ಸುವೇಡ್ ಅಂದರೆ ಕನ್ವಿನ್ಸ್ ಮಾಡು, ವಾಟರಿ ಗ್ರುಯಲ್ ಅಂದರೆ ಲಿಕ್ವಿಡ್ ಫುಡ್, ಗಂಜಿ, ಅಂಬಲಿ ಅಂತ ಹೇಳಿದ್ದೆ. ಅಪೆಟೈಟ್ಸ್ ಅಂದರೆ ನ್ಯಾಚುರಲ್ ಕ್ರೇವಿಂಗ್ ಫಾರ್ ಫುಡ್, ಇನ್ನು ಊಟ ಬೇಕು ಅಂತ ಅನ್ಸುತ್ತಲ್ಲ ಅದನ್ನ ಅಪೆಟೈಟ್ ಅಂತ ಹೇಳ್ತಾರೆ. ರುಚಿ ತಿನ್ನಬೇಕು ಅಂತ ಅನ್ಸುತ್ತೆ, ಒಂದೊಂದು ಸರ್ತಿ ಖಾರ ತಿನ್ನಬೇಕು ಅಂತ ಅನ್ಸುತ್ತೆ, ಅದನ್ನೇ ಅಪೆಟೈಟ್ ಅಂತ ಹೇಳೋದು. ಕೌನ್ಸಿಲ್ ಅಂದರೆ ಮೀಟಿಂಗ್. ಪೂವರ್ ಹೌಸ್ ಅಂದರೆ ಎಲ್ಲ ಅನಾಥ ಮಕ್ಕಳನ್ನ ಇರೋಕಂತ ಇಟ್ಟಿರೋ ಒಂದು ಕಾಮನ್ ವ್ಯವಸ್ಥೆ. ಹಾರ್ಡ್ಲಿ ನೋನ್ ಅಂದರೆ ಆಲ್ಮೋಸ್ಟ್ ಅನ್ನೋನ್. ಎಕ್ಸೈಟ್ಮೆಂಟ್ ಅಂದರೆ ಫೀಲಿಂಗ್ ಸ್ಟ್ರಾಂಗ್ಲಿ. ಇದರ ಕನ್ನಡದ ಅರ್ಥ ತುಂಬ ಸರ್ತಿ ಹೇಳಿದ್ದೇನೆ, ನೆನಪು ಮಾಡ್ಕೊಳ್ಳಿ. ಹಾರರ್ ಅಂದರೆ ಫೀಲಿಂಗ್ ಆಫ್ ಎಕ್ಸ್ಟ್ರೀಮ್ ಫಿಯರ್, ಭಯಭೀತನಾಗು. ಮಿಸರೇಬಲ್ ಅಂದರೆ ಅನ್ಹ್ಯಾಪಿ, ರೆಚ್ಡ್. ಇದರ ಅರ್ಥ ಶೋಚನೀಯ ಸ್ಥಿತಿಯಲ್ಲಿರುವ, ಕರುಣಾಜನಕ ಸ್ಥಿತಿಯಲ್ಲಿರುವ ಅಂತ ಅರ್ಥ. ಇನ್ವೆಂಟೆಡ್ ಅಂದರೆ ಕಾಯಿಂಡ್, ಕಾಯಿಂಡ್ ಅ ನ್ಯೂ ಟರ್ಮ್. ಇನ್ವೆಂಟೆಡ್ ಅ ನೇಮ್ ಅಂತ ಇದೆ, ಕಾಯಿಂಡ್ ಅ ನೇಮ್. ಸ್ಟಾರ್ವ್ಡ್ ಅಂದರೆ ಗೋ ವಿತೌಟ್ ಫುಡ್ ಫಾರ್ ಅ ವೆರಿ ಲಾಂಗ್ ಟೈಮ್. ಕೆಳಗೆ ಪ್ರಶ್ನೆ ಉತ್ತರಗಳಿದ್ದಾವೆ. ಇಲ್ಲಿ ಮೊದಲನೇ ಪ್ರಶ್ನೆ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಸರ್ಕಮ್ಸ್ಟೆನ್ಸಸ್ ಅಂಡರ್ ವಿಚ್ ಆಲಿವರ್ ಟ್ವಿಸ್ಟ್ ವಾಸ್ born. ಉತ್ತರ, Oliver's mother was a young, good-looking woman. She was found lying in the street. It appeared she had walked a long distance before she reached that place. She was shifted into the poorhouse. The doctor was hastily called for. Oliver was born on a dark, cold night in the winter of 1837. An old woman helped the doctor at the time of the Oliver's birth. Oliver's mother died as soon as he was born, leaving him an orphan ಅಂತ ಉತ್ತರ ಬರೀತೀರಾ. ನಿಮ್ಮ ವಿಡಿಯೋ ಸೆಟ್ಟಿಂಗ್ಸ್ನಲ್ಲಿ ಹೋದರೆ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಇರುತ್ತೆ. ಪ್ಲೇಬ್ಯಾಕ್ ಸ್ಪೀಡ್ 1 ಇದ್ದರೆ ಅದನ್ನು 0.75 ಮಾಡಿದರೆ ನಾನು ಹೇಳೋ ಪಾಠ ಬೇಕಂದರೆ ಇನ್ನೂ ಸ್ಲೋ ಆಗುತ್ತೆ. ಆಲ್ರೆಡಿ ನಾನು ಇಷ್ಟೊಂದು ಸ್ಲೋ ಹೇಳ್ತೇನೆ, ಇನ್ನೂ ಎಷ್ಟು ಸ್ಲೋ ಆಗಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲ, ಕೆಲವೊಂದು ಸರ್ತಿ ನಾನು ಉತ್ತರ ಹೇಳಬೇಕಾದ್ರೆ ನನಗೆ ಗೊತ್ತಿಲ್ಲದಂಗೆ ಫಾಸ್ಟಾಗಿ ಉತ್ತರವನ್ನು ಹೇಳಿಬಿಟ್ಟಿರ್ತೇನೆ. ಆವಾಗ ಬೇಕಂದರೆ ನೀವು ರಿವೈಂಡ್ ಮಾಡಿಕೊಂಡು ವಿಡಿಯೋನ ಒಂಚೂರು ಸ್ಲೋ ಆಗಿ ಮಾಡಿ ಕೇಳಿಸ್ಕೋಬಹುದು. ಎರಡನೇ ಪ್ರಶ್ನೆ, ಹೌ ಕ್ಯಾನ್ ಯು ಸೇ ದಟ್ ಆಲಿವರ್ಸ್ ಮದರ್ was a poor woman? Oliver's mother was a young, good-looking woman who had been found lying on the street. It was clear that she had walked some distance before she died. Her shoes had been torn to pieces. This shows Oliver's mother was a poor woman ಅಂತ ಉತ್ತರ ಬರೀತೀರಾ. ಮೂರನೇ ಪ್ರಶ್ನೆ, what kind of a man was Mr. Bumble? Mr. Bumble was a town beadle. He had full authority over the people of the poorhouse. Mr. Bumble starved and ill-treated the children under his care. So, we can easily say that Mr. Bumble was really not a good person. ನಾಲ್ಕನೇ ಪ್ರಶ್ನೆ, why were the boys always hungry? The boys were not fed enough in the poorhouse. The boys have good appetites and they were all always hungry for another reason, which is these boys were fed a watery gruel, which was not enough to feed the boys.
ಐದನೇ ಪ್ರಶ್ನೆ, how did the children plan to satisfy their hunger? The children held a council. The decision of the council was that Oliver Twist was to walk up to the master and ask for more food. This is how the children planned to satisfy their hunger. ಆರನೇ ಪ್ರಶ್ನೆ, what was the result of Oliver's request for more food? The master punished Oliver with a blow on his head. Mr. Bumble locked him up in the room for a night. Both of them felt that asking for more food was Oliver's crime. ಏಳನೇ ಪ್ರಶ್ನೆ, why did Mr. Bumble get a notice pasted outside the gate? Explain. According to Mr. Bumble, it was an offense to ask for more food being an orphan, and ultimately decided that Oliver was to thrown out of the poorhouse. So he announced the offering a reward of £5 to any man or woman who would take Oliver Twist from the poorhouse. ಅಂತ ಉತ್ತರ ಬರೀತೀರಾ. Sum up Oliver's birth and his life in the poorhouse. ಉತ್ತರ ಹೀಗಿದೆ. Oliver Twist was born to a poor woman in a little town on a cold black night in the winter of 1837. As soon as the child was born, the mother died. Oliver was taken to Mr. Bumble's orphan house. The children were fed in a large stone hall where Mr. Bumble named the child Oliver Twist, as he could not come up with any better name. These children were fed in a large stone hall with a big metal basin at the one end. The master stood by the metal basin and served each child with a small bowl of watery gruel. The boys were not fed enough in the poorhouse. Boys have good appetites. The council decided that Oliver Twist would walk up to the master and ask for more food. The master was fat and healthy, but when he heard Oliver's request, he turned pale. He said, "What?" as if he could not believe his ears. After this, Mr. Bumble immediately locked Oliver Twist in a room to spend a night alone. It was a punishment for Oliver for asking more food. For this, Mr. Bumble decided that he should throw out the Oliver out of the poorhouse by announcing a reward of £5 to any man or woman who would take Oliver Twist from that poorhouse. Briefly narrate the events that led to Oliver being locked up in the room. ಉತ್ತರ ಅದೇ ಸೇಮ್ ಉತ್ತರ ಆಗಿರುತ್ತೆ. ಅದನ್ನೇ ಇನ್ನೊಂದು ಸರ್ತಿ ಹೇಳ್ತೀನಿ ಕೇಳಿ. The children in the poorhouse were not fed properly. Mr. Bumble was ill-treating them. At the meal time, a small bowl of watery gruel was given to the children, and the children were not satisfied at all. They held a council to discuss and decide to find a way to satisfy their hunger. So one day the council was held and decided that Oliver Twist will be a person who would walk up to the master and ask for more food. As the council had decided, Oliver Twist the next day went up to the master and said, "Please, sir, some more. Sir, please, some more," he says to the master.
The master got furious and he threw a blow at the Oliver's head and twisted his wrists. And then the master called for Mr. Bumble. When Mr. Bumble came to know about the Oliver's crime, Mr. Bumble also became really angry and he locked up Oliver in a room for a night ಅಂತ ಉತ್ತರ ಬರೀತೀರಾ. ಮುಂದಿನ ಪ್ರಶ್ನೆ, ಮ್ಯಾಚ್ ದಿ ಡಿಸ್ಕ್ರಿಪ್ಟಿವ್ ವರ್ಡ್ಸ್ ದಟ್ ಗೋ ವಿತ್ ದಿ ಕ್ಯಾರೆಕ್ಟರ್ಸ್ ಲಿಸ್ಟೆಡ್ ಅಂತ ಇದೆ. ಆಲಿವರ್ ಟ್ವಿಸ್ಟ್ನ ಹೇಗೆ ವರ್ಣನೆ ಮಾಡಲಾಗಿದೆ ಅಂತ ಇಲ್ಲಿ ಬರೀಬೇಕು. ಹಂಗ್ರಿ, ಯಾವಾಗಲೂ ಹಶುಕ್ ಬಂದಿರ್ತಿದ್ದ. ಆಲಿವರ್ಸ್ ಮದರ್, ಯಂಗ್. ಮಿಸ್ಟರ್ ಬಂಬಲ್, ಕ್ರೂಯಲ್, ಕ್ರೂರಿಯಾಗಿದ್ದ. ಹೀಗೆ ಬೇರೆ ಬೇರೆ ಶಬ್ದಗಳನ್ನ ಬರಿಬೇಕು. ಥಿನ್, ಪೇಲ್, ಫ್ರೈಟನ್ಡ್, ಫ್ರೈಟನ್ಡ್, ಡಿ. ಮಿಸರೇಬಲ್, ಸಬ್ಮಿಸಿವ್ ಅಂತ ಉತ್ತರಗಳನ್ನು ಬರೀತೀರಾ. ಯಂಗ್, ಗುಡ್ ಲುಕಿಂಗ್. ಪುವರ್ ಅಂತ ಬರೀತೀರಾ. ಮಿಸ್ಟರ್ ಬಂಬಲ್, ಕ್ರೂಯಲ್, ಪೇಲ್, ಫ್ಯಾಟ್ ಅಂತ ಉತ್ತರಗಳನ್ನು ಬರೀತೀರಾ. Look at the following headings and choose the best among them for the paragraphs indicated. Paragraph 1, 2, 3, 4, 5, 6 ಹೀಗೆ 7, 8 8 ಪ್ಯಾರಾಗ್ರಾಫ್ಗಳಿಗೆ ಕೆಳಗಡೆ ಒಂದಿಷ್ಟು ಹೆಡ್ಡಿಂಗ್ಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ನೀವು ಬರೀಬೇಕು. ಇಲ್ಲಿ ನಾನು ನಂಬರ್ಸ್ ಹಾಕೊಂಡು ಹೋಗ್ತೀನಿ, ಬರೋಂದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಮೊದಲನೇ ಪ್ಯಾರಾಗ್ರಾಫ್ಗೆ ಡೆತ್ ಆಫ್ ದಿ ಮದರ್ ಅಂತ ಬರಿಬೋದು. ಇದು ಪ್ಯಾರಾ ನಂಬರ್. ನಾನಿಲ್ಲಿ ಸರ್ಕಲಲ್ಲಿ ಬರಿತಾ ಇರೋದು ಪ್ಯಾರಾ ನಂಬರ್. ಬರ್ತ್ ಆಫ್ ಆ್ಯನ್ ಆರ್ಫನ್, ಇದು ಎರಡನೇ ಪ್ಯಾರಾಗ್ರಾಫ್. ದಿ ಬಾಯ್ಸ್ ಅಡ್ಮಿಷನ್ ಇನ್ ದಿ ಪುವರ್ ಹೌಸ್, ಇದು ಮೂರನೇ ಪ್ಯಾರಾಗ್ರಾಫ್. ನೇಮಿಂಗ್ ಆಫ್ ಅ ಬಾಯ್, ನೇಮಿಂಗ್ ಆಫ್ ಅ ಬಾಯ್, ಇದು ನಾಲ್ಕನೇ ಪ್ಯಾರಾಗ್ರಾಫ್. ಬಾಯ್ಸ್ ಹೋಲ್ಡಿಂಗ್ ಅ ಕೌನ್ಸಿಲ್, ಇದು ಐದನೇ ಪ್ಯಾರಾಗ್ರಾಫ್ಗೆ ಹೆಸರಿಡ್ಬೋದು. ಆಲಿವರ್ ಬೀಯಿಂಗ್ ಆಸ್ಕ್ಡ್ ಫಾರ್ ಮೋರ್, ಇದು ಆರನೇ ಪ್ಯಾರಾಗ್ರಾಫ್ಗೆ ನೀವು ಹೆಸರಿಡ್ಬೋದು. ಮಿಸ್ಟರ್ ಬಂಬಲ್ಸ್ ರಿಯಾಕ್ಷನ್ ಅಂತ ಏಳನೇ ಪ್ಯಾರಾಗ್ರಾಫ್ಗೆ ಹೆಸರಿಡ್ಬೋದು. ಎಂಟನೇ ಪ್ಯಾರಾಗ್ರಾಫ್ಗೆ ಪನಿಷ್ಮೆಂಟ್ ಅಂತ ಹೆಸರಿಡ್ಬೋದು. ಹೀಗೆ ನೀವು ಈ ಪ್ಯಾರಾಗ್ರಾಫ್ಗಳಿಗೆ ಟೈಟಲ್ ಕೊಡ್ತೀರಾ. ಅಂಡರ್ಲೈನ್ ದಿ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಇನ್ ದ ಗ್ರೂಪ್, ಕೆಳಗೆ ಗುಂಪಿಗೆ ಸೇರದ ಪದಗಳನ್ನು ನೀವು ತೆಗಿಬೇಕು. ಫಾರ್ಮರ್, ಫಾರ್ಮರ್, ಡಾಕ್ಟರ್, ಟೀಚರ್. ಇಲ್ಲಿ ಫಾರ್ಮರ್ ಗುಂಪಿಗೆ ಸೇರಲ್ಲ, ಯಾಕಂದರೆ ಫಾರ್ಮರ್ ಅನ್ನೋದು ಒಂದು ವೃತ್ತಿ ಅಲ್ಲ. ಏಟ್, ಸಾಲೋಡ್, ಸ್ಮೆಲ್ಟ್, ಗಲ್ಪ್ಡ್. ಇಲ್ಲಿ ಸ್ಮೆಲ್ಟ್ ಒಂದು ಗುಂಪಿಗೆ ಸೇರದ ಪದ. ಉಳಿದಿರೋ ಮೂರು ಶಬ್ದಗಳು ತಿನ್ನೋದಕ್ಕೆ ಸಂಬಂಧಪಟ್ಟಿದ್ದು. ಮಿಸರೇಬಲ್, ಸ್ಯಾಡ್, ಅಜೈಲ್, ಸಾರೋಫುಲ್. ಅಜೈಲ್ ಅನ್ನೋ ಒಂದು ಶಬ್ದ ಇಲ್ಲಿ ಗುಂಪಿಗೆ ಸೇರಲ್ಲ. ಸ್ಟೇಟೆಡ್, ಸೇಡ್, ನ್ಯಾರೇಟೆಡ್, ಹರ್ಡ್. ಹರ್ಡ್ ಇಲ್ಲಿ ಗುಂಪಿಗೆ ಸೇರಲ್ಲ, ಯಾಕಂದರೆ ಸ್ಟೇಟೆಡ್, ಸೇಡ್, ನ್ಯಾರೇಟೆಡ್ ಅಂದರೆ ಹೇಳುವಂಥ ಅರ್ಥ ಕೊಡುತ್ತೆ. ಹರ್ಡ್ ಅಂದರೆ ಕೇಳುವಂಥ ಅರ್ಥ ಕೊಡುತ್ತೆ. ಕ್ವಿಕ್ಲಿ, ಹೇಸ್ಟಿಲಿ, ರೂಡ್ಲಿ, ಇಮಿಡಿಯೇಟ್ಲಿ. ರೂಡ್ಲಿ ಅಂದರೆ ಕಠೋರವಾಗಿ. ಮಿಕ್ಕಿರುವ ಮೂರು ಶಬ್ದಗಳು ಅವಸರವಾಗಿ ಅಂತ ಅರ್ಥ ಆಗುತ್ತೆ. ವೀಕ್, ಪೇಲ್, ರೋಬಸ್ಟ್, ಥಿನ್. ರೋಬಸ್ಟ್ ಅನ್ನೋ ಶಬ್ದ ಇಲ್ಲಿ ಗುಂಪಿಗೆ ಸೇರಲ್ಲ.
Look at the following two words: appoint, appointment. The first is the verb and the second is the noun. We add ment to the verb to get a noun. Given below is a list of nouns. Some are made from verbs. Example, movement, and some are not. Example, cement. Pick out those words which are made from words. ಇಲ್ಲಿ ಕೆಳಗಡೆ ಕೊಟ್ಟಿರುವ ಒಂದಿಷ್ಟು ಶಬ್ದಗಳಲ್ಲಿ ವರ್ಬ್ ಅಂದರೆ ಕ್ರಿಯಾಪದಗಳಿಂದ ಮಾಡಿದಂತಹ ಶಬ್ದಗಳು ಯಾವುವು, ಕ್ರಿಯಾಪದದಿಂದ ಮಾಡದೇ ಇರುವಂತಹ ಶಬ್ದಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಇವುಗಳಿಗೆ ಮೂವ್ಮೆಂಟ್ ಒಂದು ಕ್ರಿಯಾಪದದಿಂದ ಮಾಡಿದ್ದು, ಮೇಜರ್ಮೆಂಟ್ ಕ್ರಿಯಾಪದದಿಂದ ಮಾಡಿದ್ದು, ಸಿಮೆಂಟ್ ಮತ್ತು ರೆಜಿಮೆಂಟ್ ಅಲ್ಲ. ಅಮೇಜ್ಮೆಂಟ್, ಅಮೇಜ್ ಅಂದರೆ ಸರ್ಪ್ರೈಸ್, ಅಸ್ಟಾನಿಶ್ಮೆಂಟ್ ಎರಡು ಒಂದೇ. ಡೆವಲಪ್ಮೆಂಟ್, ಗವರ್ನಮೆಂಟ್, ಗವರ್ನ್ ಅಂದರೆ ಕ್ರಿಯಾಪದ ಆಳು, ಗವರ್ನಮೆಂಟ್ ಅಂದರೆ ಅದರಿಂದ ಮಾಡಿದ್ದು. ಇನ್ಸ್ಟ್ರೂಮೆಂಟ್, ಮೊಮೆಂಟ್, ಗಾರ್ಮೆಂಟ್, ಎಸ್ಟಾಬ್ಲಿಷ್ಮೆಂಟ್. ಈ ಶಬ್ದಗಳು ನಿಮ್ಮ ಒಂದಿಷ್ಟು ಕ್ರಿಯಾಪದಗಳಿಂದ ಮಾಡಿದ ಶಬ್ದಗಳು. ಇದೇ ಥರ ನೀವು ಬೇರೆ ಯಾವುದರ ಕ್ರಿಯಾಪದದಿಂದ ಮಾಡಿದ ಶಬ್ದ ಸಿಕ್ಕರೆ ಅಂಡರ್ಲೈನ್ ಹಾಕಿ. ಅವುಗಳನ್ನು ಕ್ರಿಯಾಪದದಿಂದ ಮಾಡದೇ ಇರುವ ಶಬ್ದಗಳು ಆದರೆ ಕೊನೆಗೆ ಮೆಂಟ್ ಅಂತ ಇರುವ ಶಬ್ದಗಳಿಂದ ಸಪ್ರೇಟ್ ಮಾಡಿ. Write down the noun forms of the following verbs. They do not take the suffix ment ending. You may consult a dictionary if you like. ಕೆಳಗಡೆ ಕೊಟ್ಟಿರುವ ಒಂದಿಷ್ಟು ಶಬ್ದಗಳಿಗೆ ನೀವು ನೌನ್ ಅಂದರೆ ನಾಮಪದಗಳನ್ನಾಗಿ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಇನ್ವೆಂಟ್ ಅನ್ನೋ ಶಬ್ದಕ್ಕೆ ಇನ್ವೆಂಟ್ಮೆಂಟ್ ಮಾಡಕ್ಕೆ ಬರಲ್ಲ. ಮೆಂಟ್ ಹಚ್ಚದೇನೆ ನೀವು ಅವುಗಳ ನಾಮಪದವನ್ನು ಬರಿತೀರಾ. ಇನ್ವೆಂಟ್ ಇದು ಇನ್ವೆನ್ಷನ್ ಆಗುತ್ತೆ. ಬಾರ್ನ್ ಇದ್ದಿದ್ದು ಬರ್ತ್ ಆಗುತ್ತೆ, BIRTH. ಸಜೆಸ್ಟ್ ಇದ್ದಿದ್ದು ಸಜೆಷನ್, SU GGESTION, ಸಜೆಷನ್. ಎಕ್ಸಿಸ್ಟ್ ಇದ್ದಿದ್ದು ಎಕ್ಸಿಸ್ಟೆನ್ಸ್ ಆಗುತ್ತೆ, EXISTANCE, ಎಕ್ಸಿಸ್ಟೆನ್ಸ್ ಆಗುತ್ತೆ. ಗ್ರೋ ಇದ್ದಿದ್ದು ಗ್ರೋತ್, GROWTH, ಗ್ರೋತ್ ಆಗುತ್ತೆ. ಟೈರ್ ಇದ್ದಿದ್ದು ಟೈರ್ಸಮ್, TIRESOME, ಟೈರ್ಸಮ್ ಆಗುತ್ತೆ. ಥಿಂಕ್ ಇದ್ದಿದ್ದು ಥಾಟ್, THOUGHT, ಥಾಟ್ ಅಥವಾ ಧೋ. ಧೋ ಅಂತಲೂ ಬರಿಬೋದು. ಮುಂದೆ ಲೆಟ್ಸ್ ಲಿಸನ್ ಆ್ಯಂಡ್ ಸ್ಪೀಕ್ ಸೆಕ್ಷನ್ನಲ್ಲಿ ಒಂದಿಷ್ಟು ಉಚ್ಚಾರಗಳಿದ್ದಾವೆ. ಅಗೇನ್, ಅಲೂಫ್, ಅಬೋವ್, ಅಮಂಗ್, ಅಸಿಸ್ಟ್, ಅಶೋರ್, ಅಚೀವ್, ಅರೌಂಡ್, amidst. What is the sound? What is the sound that all these words begin with? Repeat that sound only. That is the vowel sound. ಅದನ್ನು ನೀವು ಹೀಗೆ ಬರಿತೀರಾ ಅಂತ. Teacher says these words aloud. Listen and repeat. Proper, shower, paper, danger, refer, member. What is the sound that all these words end with? R. Paper, shower, proper, ರ ಅಂತ ಬರುತ್ತೆ. ಅದನ್ನು ನೀವು ಹೀಗೆ ಡಿನೋಟ್ ಮಾಡ್ತೀರಾ. ಟ್ರೈ ಟು ಸೇ ದ್ಯಾಟ್ ಸೌಂಡ್ ಓನ್ಲಿ. ರ, ಪ್ರಾಪರ್,
shower, paper, r ಅಂತ ಹೇಳಬೇಕು. Teacher says these words and listen, repeat after each word. Short, bird, earth, turn, dirt, learn, hurt. First, teacher says these words aloud. Listen and repeat after them. Up, mug, shut, tup, butt, guts, hush, plus, luck. What is this? What is the sound common in all these words? The sound is the vowel U. ಉಚ್ಚಾರ ಎಲ್ಲ ಕಡೆ ಬರುತ್ತೆ. ಅಂದ್ರೆ ಇಲ್ಲಿ ಉಚ್ಚಾರ ಬರುತ್ತೆ. ಹೀಗೆ ಇದು ಬರೆದ್ರೆ ಇಲ್ಲಿ ಉಚ್ಚಾರ. ಇಲ್ಲಿ ಶಬ್ದದ ಕೊನೆಗೆ ರ ಉಚ್ಚಾರ ಬರುತ್ತೆ. ಇಲ್ಲಿ ನಿಮಗೆ ಉಚ್ಚಾರ ಬರುತ್ತೆ ಮತ್ತು 4ನೇ ಟಾಸ್ಕ್ನಲ್ಲಿ ಉಚ್ಚಾರ ಬರುತ್ತೆ. ಉಚ್ಚಾರವನ್ನ ಹೀಗೆ ಡಿನೋಟ್ ಮಾಡ್ತಾರೆ, ತೋರಿಸ್ತಾರೆ ಅಂತ ಅರ್ಥ. ಸ್ಪೋಕನ್ ಇಂಗ್ಲಿಷ್ ಸಿಚುವೇಶನ್ 1, ಸಿಚುವೇಶನ್ 2 ಇದೆ. ಯಾವಾಗಲೂ ಮಾಡೋ ಥರ ಸ್ಪೋಕನ್ ಇಂಗ್ಲಿಷ್ನಲ್ಲಿ ನೀವು ಮಾತಾಡೋ ಪ್ರಾಕ್ಟೀಸ್ ಮಾಡ್ತೀರಾ. ಇದನ್ನು ನಾನು ಓದಿ ಹೇಳಿದ್ರೆ ನಿಮಗೆ ಮಾತಾಡೋ ಪ್ರಾಕ್ಟೀಸ್ ಹೇಗಾಗುತ್ತೆ, ಕೇಳಿಸ್ಕೊಳ್ಳೋ ಪ್ರಾಕ್ಟೀಸ್ ಆಗುತ್ತೆ. ಅದಕ್ಕೆ ನೀವು ಇದನ್ನು ಮಾತಾಡಿ ಪ್ರಯತ್ನ ಮಾಡಿ. ಏಕಪಾತ್ರಾಭಿನಯವನ್ನು ಮಾಡಬಹುದು. ಸಿಂಗಲ್ ಪ್ಲೇ, ಸಿಂಗಲ್ ಆ್ಯಕ್ಟ್ ಅಂತ ಹೇಳ್ತಾರೆ. Note, the way someone complains may be in these patterns. I'm sorry to say this, but why don't you understand? ಯಾರಾದರೂ ಒಂದು ಆರೋಪ ಮಾಡಬೇಕಾದ್ರೆ, ದೂರು ಮಾಡಬೇಕಾದ್ರೆ ಕೆಳಗಿನ ಒಂದು ಲ್ಯಾಂಗ್ವೇಜ್ಗಳನ್ನು ಉಪಯೋಗಿಸ್ಬೋದು. ಐ ಆಮ್ ಸಾರಿ ಟು ಸೇ ದಿಸ್ ಬಟ್ ಅಂದರೆ ಬಟ್ ಅನ್ನೋ ಈ ಶಬ್ದದ ಮುಂದೆ ಒಂದು ದೂರು ಬರ್ತಾ ಇದೆ ಅಂತ ಅರ್ಥ. ಅದೇ ಥರ ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್, ಯಾಕೆ ನಿನಗೆ ಅರ್ಥ ಆಗಲ್ಲ. ಐ ಆಮ್ ನಾಟ್ ಎಟ್ ಆಲ್ ಸ್ಯಾಟಿಸ್ಫೈಡ್ ವಿತ್ ಅಂತ. ಐ ಆಮ್ ನಾಟ್ ಎಟ್ ಆಲ್ ಸ್ಯಾಟಿಸ್ಫೈಡ್ ವಿತ್ ಯುವರ್ ಪರ್ಫಾರ್ಮೆನ್ಸ್ ಇನ್ ದಿ ಎಕ್ಸಾಮ್. ಅಂದರೆ ನೀವು ಎಕ್ಸಾಮ್ನಲ್ಲಿ ಮಾಡಿರುವ ಪರ್ಫಾರ್ಮೆನ್ಸ್ನಿಂದ ನನಗೆ ಒಂಚೂರು ತೃಪ್ತಿಯಾಗಿಲ್ಲ. ಹೌ ಡೇರ್ ಯು ಸೇ, ಚಾಲೆಂಜಿಂಗ್ಲಿ, ಹೌ ಡೇರ್ ಯು ಸೇ ದ್ಯಾಟ್ ಟು ಮೀ, ನನಗೆ ನನಗೆ ಅನ್ನೋ ಅಷ್ಟು ಧೈರ್ಯ ಹೇಗೆ ಬಂತು ನಿನಗೆ ಅಂತ. ಐ ಮಸ್ಟ್ ರಿಯಲಿ ಆಬ್ಜೆಕ್ಟ್ ಅಂತ ಹೇಳ್ಬೋದು. ಮುಂದೆ ಗ್ರಾಮರ್ ಇದೆ. ಗ್ರಾಮರ್ನಲ್ಲಿ ಫ್ರೇಮಿಂಗ್ ಕ್ವಶನ್ಸ್, ಇಲ್ಲಿ ಪ್ರಶ್ನೆಗಳನ್ನು ಹೇಗೆ ರಚನೆ ಮಾಡೋದು ಅಂತ ಒಂದು ಆಕ್ಟಿವಿಟಿ ಇದೆ. ಇಲ್ಲಿ ಪ್ರಶ್ನೆಗಳನ್ನು ಹೇಗೆ ರಚನೆ ಮಾಡ್ತೀರಾ, ಕೊಟ್ಟ ವಾಕ್ಯಗಳಿಂದ ಪ್ರಶ್ನೆಗಳ ರಚನೆ ಮಾಡೋದು. ಉದಾಹರಣೆ, ಸುಜಯ್ ಆ್ಯಂಡ್ ಸುಪ್ರಿಯಾ ಆರ್ ರಾಧಾಸ್ ಕಸಿನ್ಸ್. ಆರ್ ಸುಜಯ್ ಆ್ಯಂಡ್ ಸುಪ್ರಿಯಾ ರಾಧಾಸ್ ಕಸಿನ್ಸ್ ಅಂತ ಪ್ರಶ್ನೆ ಬರೀತೀರಾ. ಮುಂದಿನ ಪ್ರಶ್ನೆ, ದಿ ಪೆಟ್ ಡಾಗ್ ಈಸ್ ಕಾಲ್ಡ್ ರ್ಯಾಂಬೋ ಅಂತ ಇದೆ. ಈಸ್ ದಿ ಪೆಟ್ ಡಾಗ್ ಕಾಲ್ಡ್ ರ್ಯಾಂಬೋ ಅಂತ ಬರೆದು ಪ್ರಶ್ನೆ ಚಿಹ್ನೆ ಹಾಕ್ತೀರಾ. ಈಸ್ ದಿ ಪೆಟ್ ಡಾಗ್ ಕಾಲ್ಡ್ ರ್ಯಾಂಬೋ ಅಂತ ಬರೀತೀರಾ. ದಿ ಚಿಲ್ಡ್ರನ್ ಆರ್ ಹ್ಯಾಪಿ. ಆರ್ ಚಿಲ್ಡ್ರನ್ ಹ್ಯಾಪಿ? ಆರ್ ದಿ ಚಿಲ್ಡ್ರನ್ ಹ್ಯಾಪಿ? ಮಕ್ಕಳು ಸಂತೋಷವಾಗಿದ್ದಾರಾ ಅಂತ ಬರೀತೀರಾ. ಇಲ್ಲಿ ನೀವು ಗಮನ ಕೊಟ್ಟರೆ ಏನು ಮಾಡ್ತಾ ಇದ್ದೀರಾ ಅಂದರೆ ಈಸ್ ಅನ್ನ ತೆಗೆದು ಇಲ್ಲಿ ಹಾಕ್ತೀರಾ. ಆರ್ ಅನ್ನು ತೆಗೆದು ಸ್ಟಾರ್ಟಿಂಗಿಗೆ ಹಾಕಿ ಪ್ರಶ್ನೆ ಚಿಹ್ನೆ ಕೊಡ್ತೀರಾ. ಇಲ್ಲೂ ಕೂಡ ಹಂಗೆ. ಈಗ ನೆಕ್ಸ್ಟ್ ಮಾಡಿ. ಈಗ ಈಸನ್ನು ತೆಗೆದು ಸ್ಟಾರ್ಟ್ ಮಾಡಿ. ಈಸ್ ಈ ಪ್ರಾಕ್ಟೀಸಿಂಗ್ ಯೋಗ. ಹೀಗೆ ನೀವು ಈ ಕೊಟ್ಟ ಒಂದು ಹೇಳಿಕೆಯನ್ನು ಪ್ರಶ್ನೆಯಾಗಿ ಪರಿವರ್ತಿಸಲು ಏನು ಮಾಡ್ತೀರಾ, ಈಸ್ ಮತ್ತು ಆರ್ಗಳನ್ನು ವಾಕ್ಯದ ಸ್ಟಾರ್ಟಿಂಗಲ್ಲಿ ವಾಕ್ಯ ಶುರುವಾಗಬೇಕಾದ್ರೆ ಬರೆದು ಕೊನೆಗೆ ಒಂದು ಪ್ರಶ್ನೆ ಚಿಹ್ನೆ ಕೊಡ್ತೀರಾ.
ರಾಧಾ ಲೈಕ್ ಸ್ವೀಟ್ಸ್. ಇಲ್ಲಿ ನೋಡಿ, ಇಲ್ಲಿ ಈಸ್ ಇಲ್ಲ, ಈಸ್ ಮತ್ತು ಆರ್ಗಳು ಇದ್ದಿದ್ದಿಲ್ಲ ಅಂದರೆ ರಾಧಾ ಲೈಕ್ ಸ್ವೀಟ್ಸ್ ಅನ್ನೋ ಒಂದು ಸ್ಟೇಟ್ಮೆಂಟ್ಗೆ ಹಿಂದೆ ಡಸ್ ಡಸ್ ಅಂದರೆ ಮಾಡುತ್ತಾರಾ ಅಂತ ಅರ್ಥ. ಡಸ್ ರಾಧಾ ಲೈಕ್ ಸ್ವೀಟ್ಸ್ ಅಂದರೆ ರಾಧಾ ಸಿಹಿಗಳನ್ನು ಇಷ್ಟಪಡುತ್ತಾರಾ ಅಂತ ಅರ್ಥ. ಈಗ ನೀವು ಡಸ್ ಅಂತ ಒಂದು ಶಬ್ದವನ್ನು ಸೇರಿಸ್ತೀರಾ. ಅದೇ ಥರ ಇಲ್ಲಿ ಶಿ ವಿಸಿಟ್ಸ್ ಹರ್ ಆಂಟ್ಸ್ ಪ್ಲೇಸ್ ಎವ್ರಿ ಸಮ್ಮರ್. ಇದಕ್ಕೆ ನೀವು ಸ್ಟಾರ್ಟಿಂಗಲ್ಲಿ ಇಲ್ಲಿ ಡಸ್ ಸೇರಿಸ್ತೀರಾ, DOES. ಡಸ್ ಶಿ ವಿಸಿಟ್. ಡಸ್ ಇದ್ದಾಗ ಮುಂದೆ ನೋಡಿ, ಡಸ್ ಉಪಯೋಗ ಆದಮೇಲೆ ಕ್ರಿಯಾಪದದ ಮುಂದೆ ಎಸ್ ಬರಲ್ಲ, ತೆಗೆದಾಕ್ತೀರಾ. ಇಲ್ಲಿ ನೋಡಿ ಎಸ್ ಹೋಗಿದೆ. ಡಸ್ ಶಿ ವಿಸಿಟ್ಸ್ ಆಗಲ್ಲ, ಡಸ್ ಶಿ ವಿಸಿಟ್ ಹರ್ ಆಂಟ್ಸ್ ಪ್ಲೇಸ್ ಎವ್ರಿ ಸಮ್ಮರ್. ನೀವು ಡಸ್ ಅಂತ ಉಪಯೋಗ ಮಾಡಿದರೆ ಅದರ ಮುಂದಿರೋ ಕ್ರಿಯಾಪದದಲ್ಲಿ ಎಸ್, ಲೈಕ್ಸ್, ಪ್ಲೇಸ್, ಕ್ಯಾಚಸ್, ಡ್ರಿಂಕ್ಸ್, ಈಟ್ಸ್ ಇವೆಲ್ಲ ಬರಲ್ಲ. ಡಸ್ ಅಂತ ಇದ್ರೆ ಡಸ್ ಹಿ ಈಟ್, ಹಿ ಡಸ್ ಈಟ್, ಹಿ ಈಟ್ಸ್ ಅಂತ ಬರೆಯೋದು ಒಂದೇ, ಹಿ ಡಸ್ ಈಟ್ ಅಂತ ಬರೆಯೋದು ಒಂದೇ. ನೀವು ಡಸ್ ಬರೆದ್ರೆ ಕ್ರಿಯಾಪದಕ್ಕೆ ಎಸ್ ಹಚ್ಚೋದು ಬೇಕಾಗಲ್ಲ ಕೊನೆಗೆ. ನೆನಪಿಟ್ಕೊಳ್ಳಿ, 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 ನೆನಪಿಟ್ಕೊಳ್ಳಿ. ಇದೇ ಥರ ಒಂದು ಟ್ರಿಕ್ ನಿಮ್ಮ ಭೂತಕಾಲದ ವಾಕ್ಯಗಳನ್ನು ಬರಿಬೇಕಾದ್ರೂ ಇದೆ. ಅದನ್ನು ಗ್ರಾಮರ್ನಲ್ಲಿ ಹೇಳಿದ್ದೇನೆ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಡಸ್ ಉಪಯೋಗ ಮಾಡಿದರೆ ಕ್ರಿಯಾಪದದ ಹಿಂದೆ ಅಥವಾ ಮುಂದೆ ಎಸ್ ಹಚ್ಚೋದು ಬೇಕಾಗಲ್ಲ. ಶಿ ಲವ್ಸ್ ಪ್ಲೇಯಿಂಗ್ ವಿತ್ ಅದರ್ ಕಸಿನ್ಸ್. ಡಸ್, DOES, ಡಸ್ ಶಿ ಲವ್ ಪ್ಲೇಯಿಂಗ್ ವಿತ್ ಅದರ್ ಕಸಿನ್ಸ್. ಡಸ್ ಬಂದ ತಕ್ಷಣ ಆಟೋಮೆಟಿಕ್ ಕ್ರಿಯಾಪದದಿಂದ ಎಸ್ ಹೊರಟು ಹೋಗುತ್ತೆ. ನೆನಪಿಟ್ಕೊಳ್ಳಿ, ಡಸ್ ಅನ್ನ ಉಪಯೋಗ ಮಾಡಿದರೆ ಕ್ರಿಯಾಪದದ ಮುಂದೆ ಎಸ್ ಹಚ್ಚಬಾರ್ದು. ಎಸ್ ಹಚ್ಚೋದು ಡಸ್ ಇಲ್ಲದಾಗ ಮಾತ್ರ. ಡಸ್ ಉಪಯೋಗ ಬೇಕಾಗಿಲ್ಲ ಅಂದರೆ ನೀವು ಎಸ್ ಹಚ್ತೀರಾ. ಇನ್ನೊಂದು ಸರ್ತಿ ಹೇಳ್ಬೇಕಂದ್ರೆ ಈ ಈಟ್ಸ್, ಅವನು ತಿನ್ನುತ್ತಾನೆ ಅನ್ನೋದು ಈಕ್ವಲ್ ಟು ಈ ಡಸ್ ಈಟ್, ಎರಡು ಒಂದೇ. ಇಲ್ಲಿ ನೋಡಿ, ಡಸ್ ಇದ್ದಿದ್ದಕ್ಕೆ ಈಟ್ ಮುಂದೆ ಎಸ್ ಬರಲ್ಲ. ಇಲ್ಲಿ ಡಸ್ ಇಲ್ಲ, ಅದಕ್ಕೆ ಕ್ರಿಯಾಪದದ ಮುಂದೆ ಎಸ್ ಬರುತ್ತೆ. ನೆನ್ಪಿಟ್ಕೊಳ್ಳಿ. ಅದೇ ಥರ ಈ ಮೂರನೇ ಪ್ರಶ್ನೆ, ಡಸ್ ಹಿ ಲೈಕ್ ರೀಡಿಂಗ್ ದಿ ಬುಕ್ಸ್. ಡಸ್ ಹಿ ಲೈಕ್ ಮತ್ತು ಎಸ್ ಇಲ್ಲಿಂದ ಹೋಗುತ್ತೆ. ಡಸ್ ಹಿ ಲೈಕ್ ರೀಡಿಂಗ್ ಸ್ಟೋರಿ ಬುಕ್ಸ್ ಅಂತ ಬರೀತೀರಾ. ದಿ ಚಿಲ್ಡ್ರನ್ ಪ್ಲೇಯಿಂಗ್ ವಿತ್ ರ್ಯಾಂಬೋ. ಡೂ ದ ಚಿಲ್ಡ್ರನ್ ಲವ್ ಪ್ಲೇಯಿಂಗ್ ವಿತ್ ರ್ಯಾಂಬೋ? ಈ ಥರ ನೀವು ಇಲ್ಲಿ ಡೂ ಅನ್ನ ಸ್ಟಾರ್ಟಿಂಗಲ್ಲಿ ಬರೆದು ಪ್ರಶ್ನೆಗಳ ರಚನೆ ಮಾಡ್ತೀರಾ. ಡೂ ದಿ ಕಿಡ್ಸ್ ಪ್ರಾಕ್ಟೀಸ್ ಯೋಗ ಎವ್ರಿ ಮಾರ್ನಿಂಗ್. ಇಲ್ಲಿ ಬಹುವಚನಗಳಿದ್ದಾವೆ. ಡಸ್ ಬರೋದು ಏಕವಚನಗಳ ಬಗ್ಗೆ ಮಾತಾಡುವಾಗ ಡಸ್ ಬರುತ್ತೆ, ಬಹುವಚನಗಳ ಬಗ್ಗೆ ಮಾತಾಡುವಾಗ ಡೂ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಆಬ್ಜೆಕ್ಟ್ ಇರೋದು ಚಿಲ್ಡ್ರನ್. ಚಿಲ್ಡ್ರನ್ ಅಂದರೆ ಮಕ್ಕಳು. ಕ್ರಿಯಾಪದ ಬಹುವಚನ ಇದ್ದಿದ್ದರಿಂದ ಲವ್ಸ್ ಅಂತ ಬರಲ್ಲ, ಚಿಲ್ಡ್ರನ್ ಲವ್ಸ್ ಬರಲ್ಲ. ಬಹುವಚನ ಇದ್ದಿದ್ದರಿಂದ ಕ್ರಿಯಾಪದದ ಮುಂದೆ ಎಸ್ ಬರಲ್ಲ. ಹಾಗೇನೆ ಇಲ್ಲಿ ಮಕ್ಕಳು ಬಹುವಚನ ಇದ್ದಿದ್ದರಿಂದ ಡಸ್ ಹಚ್ಚಲ್ಲ, ನೀವು ಹಿಂದೆ ಡೂ ಅಂತ ಬರೀತೀರಾ. ಇದನ್ನೆಲ್ಲ ನಾನು ಗ್ರಾಮರ್ ಲೆಸನ್ಸ್, ಗ್ರಾಮರ್ ಸೀರೀಸ್ನಲ್ಲಿ ತುಂಬಾ ಚೆನ್ನಾಗಿ ಡಿಟೇಲ್ ಆಗಿ ಕವರ್ ಮಾಡಿದ್ದೇನೆ. ನೀವು ಗ್ರಾಮರ್ ಸೀರೀಸ್ನಲ್ಲಿ ಅಸರ್ಟಿವ್ ಸೆಂಟೆನ್ಸಸ್, ಇಂಪೆರೇಟಿವ್ ಸೆಂಟೆನ್ಸಸ್ಗಳನ್ನು ನೋಡೋದು ಮರೆಯೋಕ್ಕೆ ಹೋಗಬೇಡಿ. ಇಂಟರಗೇಟಿವ್, ಇವು ಇಂಟರಗೇಟಿವ್ ಮೇಲೆ ಇರೋದು ದಿ ಚಿಲ್ಡ್ರನ್ ಲವ್ ಪ್ಲೇಯಿಂಗ್ ವಿತ್ ರ್ಯಾಂಬೋ ಅನ್ನೋದು ಒಂದು ಆಜ್ಞಾಧಾರಕ ವಾಕ್ಯ, ಕೆಳಗಿರೋದು ಪ್ರಶ್ನಾರ್ಥಕ ವಾಕ್ಯ. ಹೀಗೆ ಪ್ರಶ್ನಾರ್ಥಕ ವಾಕ್ಯನ ಇಂಟರಗೇಟಿವ್ ಸೆಂಟೆನ್ಸಸ್ ಅಂತ ಹೇಳ್ತಾರೆ. ವ್ಯಾಕರಣ ಸಿರೀಸ್ನಲ್ಲಿ ಇಂಟರಗೇಟಿವ್ ಸೆಂಟೆನ್ಸಸ್ ಅನ್ನೋ ಒಂದು ವಿಡಿಯೋ ಇದೆ, ಅದನ್ನು ನೋಡಿ. ಅಲ್ಲಿ ನಿಮಗೆ ಇವುಗಳ ಬಗ್ಗೆ ಇನ್ನು ತುಂಬ ಚೆನ್ನಾಗಿ
ಗೊತ್ತಾಗುತ್ತೆ. ದಿ ಕಿಡ್ಸ್ ಪ್ರಾಕ್ಟೀಸ್ ಯೋಗ ಎವ್ರಿ ಮಾರ್ನಿಂಗ್. ಡೂ ದಿ ಕಿಡ್ಸ್ ಪ್ರಾಕ್ಟೀಸ್ ಯೋಗ ಎವ್ರಿ ಮಾರ್ನಿಂಗ್. ನಿಮ್ಮ ಪ್ರಶ್ನೆ ತಯಾರಾಯಿತು. ರೇಷ್ಮಾ ಆ್ಯಂಡ್ ರಹೀಮ್ ಮತ್ತೆ ಬಹುವಚನ ಇಬ್ಬರಿದ್ದಾರೆ. ಡೂ ಡಸ್ ಬರಲ್ಲ. ಡೂ ರೇಷ್ಮಾ ಆ್ಯಂಡ್ ರಹೀಮ್ ಲೈಕ್ ಟು ಪ್ಲೇ ವಿತ್ ರಘು ಅಂತ ಪ್ರಶ್ನೆ ಮಾಡ್ತೀರಾ. ದೇ ಎಂಜಾಯ್ಡ್ ದಿ ವೆಕೇಶನ್. ದೇ ಎಂಜಾಯ್ಡ್ ದಿ ವೆಕೇಶನ್ ಇದ್ದಿದ್ದು ಡಿಡ್ ದೇ ಎಂಜಾಯ್. ಡಿಡ್ ಬರುತ್ತೆ. ಎಂಜಾಯ್ಡ್ ಇಲ್ಲಿ ಎಂಜಾಯ್ಡ್ ಇರೋದು ಪಾಸ್ಟ್ ಟೆನ್ಸ್ನಲ್ಲಿದೆ, ಭೂತಕಾಲದಲ್ಲಿದೆ. ಪ್ರಶ್ನೆನ ಕೇಳಬೇಕಂದ್ರೆ ನೀವು ಪಾಸ್ಟ್ ಟೆನ್ಸ್ನಲ್ಲಿ ಕೇಳೋಕ್ಕೆ ಬರುತ್ತೆ. ಆದರೆ ಈ ಒಂದು ಸ್ಟೇಟ್ಮೆಂಟನ್ನು ನೀವು ಪ್ರಶ್ನೆಗೆ ಕನ್ವರ್ಟ್ ಮಾಡಬೇಕಂದ್ರೆ ಇಲ್ಲಿ ಡೂ ಬದಲು ಡಿಡ್ ಬರೀಬೇಕು. ಡಿಡ್ ಅಂದರೆ ಹಿಂದೆ ಆಗಿ ಹೋದ ಡೂ, ಅಂದರೆ ಭೂತಕಾಲದಲ್ಲಿ ಇರುವ ಡೂಗೆ ಡಿಡ್ ಅಂತ ಹೇಳ್ತೀವಿ. ಈಗ ಆಲ್ರೆಡಿ ಪ್ರಶ್ನೆ ಭೂತಕಾಲಕ್ಕೆ ಹೋಗಿದೆ, ಅದಕ್ಕೆ ಕ್ರಿಯಾಪದದಿಂದ ಭೂತಕಾಲವನ್ನು ತೆಗಿತೀವಿ. ಕ್ರಿಯಾಪದವನ್ನು ಪ್ರೆಸೆಂಟ್ ಟೆನ್ಸ್ಗೆ ತಗೊಂಡು ಬರ್ತೇವೆ. ಡಿಡ್ ದೇ ಎಂಜಾಯ್ ದಿ ವೆಕೇಶನ್. ಯಾವಾಗಲೂ ಡಿಡ್ ಅಂತ ಬರೆದ ಮೇಲೆ ಮುಂದೆ ಬರುವ ವರ್ಬ್ನಲ್ಲಿ ಇರೋದು ಪ್ರೆಸೆಂಟ್ ಟೆನ್ಸ್ ಇರುತ್ತೆ. ಯಾಕಂದರೆ ಡಿಡ್ ಅನ್ನೋ ಈ ಶಬ್ದ ಆಲ್ರೆಡಿ ಪಾಸ್ಟ್ ಟೆನ್ಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಒಂದೇ ವಾಕ್ಯವನ್ನು ಎರಡು ಸರ್ತಿ ಭೂತಕಾಲದಲ್ಲಿ ಬರೆಯೋಕ್ಕಾಗಲ್ಲ. ಡಿಡ್ ಅನ್ನೋ ಈ ಶಬ್ದ ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡುತ್ತೆ. ಅದಕ್ಕೆ ನೀವು ವರ್ಬ್ನಲ್ಲಿ ಕ್ರಿಯಾಪದದಲ್ಲಿಂದ ಪಾಸ್ಟ್ ಟೆನ್ಸ್ನ ತೆಗಿಬೇಕಾಗತ್ತೆ. ಡಿಡ್ ದೇ ಎಂಜಾಯ್ ದಿ ವೆಕೇಶನ್ ಅಂತ ಬರಿತೀರಾ. ಮತ್ತೆ ಹೇಳ್ತಾ ಇದ್ದೇನೆ, ಗ್ರಾಮರ್ ಸೀರೀಸ್ನಲ್ಲಿ ಇವುಗಳನ್ನೆಲ್ಲ ಚೆನ್ನಾಗಿ ಕವರ್ ಮಾಡಲಾಗಿದೆ. ಅಲ್ಲಿಂದ ನೋಡಿ. ಫ್ರೇಮ್ ಕ್ವಶನ್ಸ್ ಫಾರ್ ದಿ ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ ಯೂಸಿಂಗ್ ದಿ ಕ್ವಶನ್ ವರ್ಡ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್. ಕೆಳಗಡೆ ಬ್ರಾಕೆಟ್ನಲ್ಲಿ ಒಂದಿಷ್ಟು ಪ್ರಶ್ನೆಯ ಶಬ್ದಗಳನ್ನು ಕೊಟ್ಟಿದ್ದಾರೆ. ವೆನ್, ವೇರ್, ಹೂಮ್, ವೈ ಇವೆಲ್ಲ ಪ್ರಶ್ನೆಯ ಶಬ್ದಗಳು. ಮೊದಲು ಒಂದು ಉದಾಹರಣೆ ಕೊಟ್ಟಿದ್ದಾರೆ. ದಿಸ್ ನಾವೆಲ್ ವಾಸ್ ರಿಟನ್ ಇನ್ 1946. ಇದನ್ನು ನೀವು ಪ್ರಶ್ನೆಗೆ ಕನ್ವರ್ಟ್ ಮಾಡೋಕ್ಕೆ ವೆನ್ ವಾಸ್ ದಿಸ್ ನಾವೆಲ್ ರಿಟನ್ ಅಂತ ಬರಿತೀರಾ. ಅದೇ ಥರ ದಿ ಬ್ರೀಫ್ ಕೇಸ್ ವಾಸ್ ಸ್ಟೋಲನ್ ಅಟ್ ದಿ ಸ್ಟೇಷನ್. ದಿ ಬ್ರೀಫ್ ಕೇಸ್ ವಾಸ್ ಸ್ಟೋಲನ್ ಅಟ್ ದಿ ಸ್ಟೇಷನ್ ಅನ್ನೋದನ್ನ ವೇರ್ ವಾಸ್ ದಿ ಬ್ರೀಫ್ ಕೇಸ್ ಸ್ಟೋಲನ್ ಅಂತ ಬರಿತೀರಾ. ವೇರ್ ವಾಸ್ ದಿ ಬ್ರೀಫ್ ಕೇಸ್ ಸ್ಟೋಲನ್. ದಿ ಆಡಿಟೋರಿಯಂ ವಾಸ್ ಕನ್ಸ್ಟ್ರಕ್ಟೆಡ್ ಲಾಸ್ಟ್ ಇಯರ್. ವೆನ್ ವಾಸ್ ದಿ ಆಡಿಟೋರಿಯಂ ಕನ್ಸ್ಟ್ರಕ್ಟೆಡ್ ಅಂತ ಬರಿತೀರಾ. ದಿ ಮನಿ ವಾಸ್ ಕಲೆಕ್ಟೆಡ್ ಬೈ ದಿ ಸ್ಟೂಡೆಂಟ್ಸ್. ಬೈ ಹೂಮ್ ದ ಮನಿ ವಾಸ್ ಕಲೆಕ್ಟೆಡ್ ಅಥವಾ ಬೈ ಹೂಮ್ ವಾಸ್ ದ ಮನಿ ಕಲೆಕ್ಟೆಡ್ ಅಂತ ಬರಿತೀರಾ. ಐದನೇದು, ದೇ ಹ್ಯಾವ್ ಬ್ರಾಟ್ 6 plants ಫಾರ್ ಮೈ ಗಾರ್ಡನ್. ದೇ ಹ್ಯಾವ್ ಬಾಟ್ 6 plants ಫಾರ್ ಮೈ ಗಾರ್ಡನ್. ಇಲ್ಲಿ ನಂಬರ್ಸ್ ಇದೆ. 6 ಅಂತ ನಂಬರ್ಸ್ ಇರಬೇಕಾದ್ರೆ ಹೌ ಮೆನಿ ಅಂತ ಬರಿತೀರಾ. ಹೌ ಮೆನಿ ಪ್ಲಾಂಟ್ಸ್ ಹ್ಯಾವ್ ದೇ ಬಾಟ್ ಫಾರ್ ಯುವರ್ ಗಾರ್ಡನ್ ಅಂತ ಪ್ರಶ್ನೆ ಕೇಳ್ತೀರಾ. ಥರ್ಡ್ ಪರ್ಸನ್ ಪ್ರಶ್ನೆ. ಹೀಸ್ ಹೌಸ್ ವಾಸ್ ಡಿಸ್ಟ್ರಾಯ್ಡ್ ಬೈ ದಿ ಫೈರ್. ಹೌ ವಾಸ್ ಹೀಸ್ ಹೌಸ್ ಡಿಸ್ಟ್ರಾಯ್ಡ್ ಅಂತ ಬರಿತೀರಾ ಪ್ರಶ್ನೆಯನ್ನು. ಹೌ ವಾಸ್ ಹೀಸ್ ಹೌಸ್ ಡಿಸ್ಟ್ರಾಯ್ಡ್. ಏನಾಗುತ್ತೆ, ಹೌ ಬಂದ್ಮೇಲೆ ಹಾವು ಅಲ್ಲ, ಹಾವು ಬಂದ್ಮೇಲಲ್ಲ, ಹಾವು ಬಂದ್ಮೇಲೆ ಈಸ್, ಆರ್, ವಾಸ್, ವೇರ್ ಅನ್ನೋ ಈ ಶಬ್ದಗಳು ಸ್ಟೇಟ್ಮೆಂಟ್ನ ಸ್ಟಾರ್ಟಿಂಗಿಗೆ ಬರುತ್ತೆ, ಇಲ್ಲಿ ಬರುತ್ತೆ. ಅದಾದಮೇಲೆ ಇದ್ದಿದ್ದ ಲೈನ್ ಹಂಗೆ ಇರುತ್ತೆ. ಆದರೆ ಇಲ್ಲಿ ಪ್ರಶ್ನೆಯಿಂದ ನೀವು ಉತ್ತರವನ್ನು ತೆಗಿತೀರಾ. ಬೈ ಫೈರ್ ಇದು ಇಲ್ಲಿ ಕೊಟ್ಟಿರುವ ಸ್ಟೇಟ್ಮೆಂಟ್ನಲ್ಲಿರೋ ಉತ್ತರ. ಇದನ್ನು ನೀವು ಹೇಗೆ ಅಂತ ಬರೆದ್ರೆ ಹೌ ವಾಸ್ ಹೀಸ್ ಡಿಸ್ಟ್ರಾಯ್ಡ್ ಬೈ ಫೈರ್ ಅಂತಂದರೆ ಬೆಂಕಿಯಿಂದ ಅವನ ಮನೆ ಹೆಂಗೆ ಸುಟ್ಟೋಯ್ತು ಅಂತ ಕೇಳ್ದಂಗೆ ಕೇಳಬಹುದು.
ಇಲ್ಲ ಅಂತ ಅಲ್ಲ. ಆದರೆ ಇಲ್ಲಿ ನೀವು ಪ್ರಶ್ನೆ ಮಾಡ್ತಾ ಇರೋದು ಹೇಗೆ ಸುಟ್ಟಿತು ಅಂತ, ಎದರಿಂದ ಸುಟ್ಟಿತು. ಹೌ ವಾಸ್ ಹೀಸ್ ಹೌಸ್ ಡಿಸ್ಟ್ರಾಯ್ಡ್. ಹೀಸ್ ಹೌಸ್ ವಾಸ್ ಡಿಸ್ಟ್ರಾಯ್ಡ್ ಬೈ ಫೈರ್ ಅಂತ ಆಗುತ್ತೆ. ಅದೇ ಥರ ನೀವು ಇಲ್ಲಿ ಮುಂದೆ ಇರುವ ಒಂದು 4-5 ಈ ಸ್ಟೇಟ್ಮೆಂಟ್ಗಳನ್ನು ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗೆ ಪರಿವರ್ತನೆ ಮಾಡಲು ಪ್ರಯತ್ನ ಮಾಡಿ. ಉತ್ತರಗಳನ್ನು ನಾನು ನೀವು ವಿಡಿಯೋನ ರೆಸ್ಯೂಮ್ ಮಾಡಿದಾಗ ಹೇಳ್ತೇನೆ. ಹೂ ಹೌ ವಾಸ್ ಹೀಸ್ ಹೌಸ್ ಡಿಸ್ಟ್ರಾಯ್ಡ್ ಆದಮೇಲೆ ಹೂ ಲೆಟ್ ಔಟ್ ದಿ ಸೀಕ್ರೆಟ್. ಜಿ ಪ್ರಶ್ನೆಗೆ ಎಚ್ಗೆ ಹೌ ಆಫನ್ ಡಸ್ ಸುಂದರ್ ವಿಸಿಟ್ ಹಿಸ್ ಪೇರೆಂಟ್ಸ್. ಹೌ ಆಫನ್ ಡಸ್ ಸುಂದರ್ ವಿಸಿಟ್ ಹಿಸ್ ಪೇರೆಂಟ್ಸ್. Which book have you selected? How long did Janki wait to consult the doctor? How long did Janaki wait to consult the doctor? Whose fault it is? ಇಲ್ಲಿ ನೋಡಿ, ಜಾನಕಿಯ ಎಕ್ಸಾಂಪಲ್ನಲ್ಲಿ ಹೌ ಲಾಂಗ್ ಸ್ಟಾರ್ಟಿಂಗ್ ಬರುತ್ತೆ, ಅದಾದಮೇಲೆ ಡಿಡ್ ಬರುತ್ತೆ. ಡಿಡ್ ಬಂದಿದ್ದಕ್ಕೆ ವೇಟ್ ಅನ್ನೋ ಕ್ರಿಯಾಪದದಿಂದ ಇ ಡಿಯನ್ನು ತೆಗೆದು ವೇಟೆಡನ್ನು ವೇಟ್ ಮಾಡ್ತೀವಿ. ಹೌ ಲಾಂಗ್ ಡಿಡ್ ಜಾನಕಿ ವೇಟ್ ಟು ಕನ್ಸಲ್ಟ್ ದಿ ಡಾಕ್ಟರ್. ನೋಡಿದ್ರಾ, ಹೌ ಡಿಡ್ ಬಂದಿದ್ದಕ್ಕೆ ವೇಟೆಡ್ ಇದ್ದಿದ್ದು ವೇಟ್ ಆಗುತ್ತೆ. ಡಿಡ್ ಉಪಯೋಗಿಸಿದ ನಂತರ ಮತ್ತೆ ಭೂತಕಾಲದ ಕ್ರಿಯಾಪದಗಳನ್ನು ಉಪಯೋಗಿಸೋದು ನಾನು ತುಂಬ ಮಕ್ಕಳಲ್ಲಿ ಅಷ್ಟೇ ಅಲ್ಲ, ದೊಡ್ಡವರಲ್ಲೂ ನೋಡಿದ್ದೇನೆ. ಡಿಡ್ ಉಪಯೋಗ ಮಾಡಿದ ಮೇಲೆ ವರ್ಬ್ ನಲ್ಲಿ ಕ್ರಿಯಾಪದದಲ್ಲಿ ಭೂತಕಾಲ ಉಪಯೋಗ ಮಾಡಬಾರ್ದು. ಇದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಮುಂದೆ ರೈಟಿಂಗ್ ನಲ್ಲಿದೆ. Look at the following table. Some important facts about Ruskin. Ruskin Bond are given. Write a paragraph. Birthplace ಕೌಸಾಲಿ, ಕಸೂಲಿ. ಎಚ್ ಪಿ ಅಂದರೆ ಹಿಮಾಚಲ ಪ್ರದೇಶ. ರುಸ್ಕಿನ್ ಬಾಂಡ್ ಹುಟ್ಟಿದ್ದು ಎಚ್ ಪಿ ಅಂದರೆ ಇದು ಹಿಮಾಚಲ ಪ್ರದೇಶ ಅಂತ ಅರ್ಥ. ಯಾವಾಗ ಹುಟ್ಟಿದ್ದು? 19 ಮೇ 1934. ರೆಸಿಡೆನ್ಸ್ ಎಲ್ಲಿರ್ತಾರೆ? ಮಸೂರಿಯಲ್ಲಿ ಇರ್ತಾರೆ. ವರ್ಕ್ ಆಕ್ಯುಪೇಷನ್ novelist, short story writer. His books translated into many European Indian languages. ಈ ಥರ ನೀವು ಈ ಎಲ್ಲ ಮಾಹಿತಿಯನ್ನು ಉಪಯೋಗಿಸಿ ಒಂದು ಪ್ಯಾರಾಗ್ರಾಫ್ನ ಬರೀಬೇಕು. ಹೇಗೆ ಬರೀತೀರಾ? ರಿಸ್ಕಿನ್ ಬಾಂಡ್, a famous novelist and story writer, born on 19th May 1934 at Kasuli, Himachal Pradesh. He stays at Mussoorie. He lived in Mussoorie ಅಂತ ಬರೀಬೋದು. His books were translated into many European and Indian languages. He is the author of Blue Umbrella and Delhi is Not Far. Riskin Bond was awarded Kendra Sahitya Academy Award in 1992 ಅಂತ ಬರಿತೀರಾ. ಸಜೆಸ್ಟೆಡ್ ರೀಡಿಂಗ್ಸ್ನಲ್ಲಿ ಆಲಿವರ್ ಟ್ವಿಸ್ಟ್, ಚಾರ್ಲ್ಸ್ ಡಿಕೆನ್ಸನ್ ಅವರ ದೊಡ್ಡ ಒಂದು ಆಲಿವರ್ ಟ್ವಿಸ್ಟ್ ಅನ್ನೋ ಕಥೆ ಇದೆ, ನಾವೆಲ್ ಥರ. ಅದನ್ನು ಓದಿ. ಪೋಯಮ್ನಲ್ಲಿ ದಿ ಸ್ಕೂಲ್ ಬಾಯ್, ವಿಲಿಯಂ ಬ್ಲೇಕ್ ಅವರು ಬರೆದ ಸ್ಕೂಲ್ ಬಾಯ್ ಅನ್ನೋ ಒಂದು ಪದ್ಯ ಸಿಕ್ಕರೆ ಓದಿ. ಹಿಂದಿ ಮೂವಿ ಸ್ಲಂಬಾಲ ನೋಡಿ.
ಚಿನ್ನಾರಿ ಮುತ್ತ ಅನ್ನೋ ಒಂದು ಕನ್ನಡದ ಚಿತ್ರ. ಇದು ನಾವು ಚಿಕ್ಕವರಿದ್ದಾಗ ಬಂದಿದ್ದು, ಅಂದರೆ ಆಲ್ಮೋಸ್ಟ್ 15 ಇರ್ಬೋದು, 15ರಿಂದ 20 ವರ್ಷಗಳ ಹಿಂದೆ ಬಂದಿರೋ ಚಿತ್ರ ಇದು. ಅದನ್ನು ನೋಡಿ. ಇಲ್ಲಿಗೆ ನಿಮ್ಮ ಈ ಪಾಠ ಮುಗೀತು. ಮುಂದಿನ ಅಧ್ಯಾಯದಲ್ಲಿ ಹೊಸ ಪಾಠದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.